Manipal Academy of Higher Education presents Abhivyakta, powered by Bima Jewelers, venue partner Silas International School Udupi, supported by Girija Surgicals Udupi ಮತ್ತು Lombard Memorial Hospital Udupi. ವೀಕ್ಷಕರೇ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಭಿವ್ಯಕ್ತ, ನನ್ನ ಧ್ವನಿ ನನ್ನ ಶಕ್ತಿ. ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಬಹಳಷ್ಟು ಸ್ಪರ್ಧಾರ್ಥಿಗಳು ತಮ್ಮ ವಾಕ್ಚಾತುರ್ಯವನ್ನ ತೋರಿಸಿದ್ದನ್ನ ನೀವು ನೋಡಿದ್ದೀರಾ. ನಮ್ಮ ಇಂದಿನ ಸ್ಪರ್ಧೆಯಲ್ಲಿ ಮತ್ತಷ್ಟು ಸ್ಪರ್ಧಾರ್ಥಿಗಳು ತಮ್ಮ ಭಾಷಾ ಪ್ರೌಢಿಮೆಯನ್ನ ತೋರಿಸಲಿಕ್ಕೆ ನಿಮ್ಮ ಮುಂದೆ ಬರಲಿದ್ದಾರೆ. ಜೀವನದಲ್ಲಿ ಯಶಸ್ಸಿಗೆ ದೃಷ್ಟಿಗಿಂತ ದೃಷ್ಟಿಕೋನ ಮುಖ್ಯ. ನಮಸ್ಕಾರ ಗಣ್ಯರೇ, ನಾವಿಲ್ಲಿ ಇಷ್ಟು ಮಂದಿ ಇದ್ದೇವೆ. ನಾವೆಲ್ಲ ಒಂದೇ ಭೂಮಿಯ ಮೇಲೆ ಬದುಕುತ್ತಿದ್ದೇವೆ. ನಾವು ಕುಡಿಯುವ ನೀರು, ಸೇವಿಸುವ ಗಾಳಿ, ಉಣ್ಣುವ ಅನ್ನ ಒಂದೇ. ಆದರೆ ನಮ್ಮೆಲ್ಲರ ಅನುಭವಗಳು ಅದು ಭಿನ್ನ ಭಿನ್ನ. ಆ ಭಿನ್ನ ಅನುಭವಗಳೇ ನಮ್ಮ ದೃಷ್ಟಿಕೋನವನ್ನು ನಿರ್ಧರಿಸುತ್ತದೆ. ದೃಷ್ಟಿಕೋನವೆಂದರೆ ನೋಡುವ ನೋಟ. ಆ ನೋಡುವ ನೋಟದ ಮೂಲಕವೇ ನಾವು ಇತರರಿಗಿಂತ ಭಿನ್ನ, ಮತ್ತು ಆ ದೃಷ್ಟಿಕೋನವೇ ನಮ್ಮ ಬದುಕಿನ ಕ್ರಮವನ್ನು ನಿರ್ಧರಿಸುತ್ತದೆ ಹಾಗೂ ನಮಗೊಂದು ನಮ್ಮದೇ ಆದ ಅಸ್ಮಿತೆಯನ್ನು ಕೂಡ ದಕ್ಕಿಸಿಕೊಡುತ್ತದೆ. ಕಣ್ಣಿನ ಒಂದೇ ನೋಟದಲ್ಲಿ ಎರಡು ಭಿನ್ನ ವ್ಯತ್ಯಾಸಗಳಿವೆ. ಒಮ್ಮೊಮ್ಮೆ ತಪ್ಪು ಸರಿಯಾಗಿ ಕಾಣುವುದು, ಸರಿಯು ತಪ್ಪಾಗಿ ಕಾಣುವುದು. ಆದರೆ ನಾವು ಯಾವ ದೃಷ್ಟಿಕೋನದಿಂದ ನೋಡುತ್ತೇವೋ ಅದರ ಮೇಲೆ ನಿರ್ಧಾರವಾಗುವುದು. ಗಣ್ಯರೇ, ಒಂದು ಸಲ ಒಂದು ಗುರುವಿನ ಹತ್ತಿರ ಅವರ ಶಿಷ್ಯರು ಬಂದು ಒಂದು ಪ್ರಶ್ನೆ ಕೇಳುತ್ತಾರೆ. ಗುರುಗಳೇ, ನಾವು ಭಿಕ್ಷಾಟನೆಗೆಂದು ಒಂದು ಊರಿಗೆ ಹೋಗಿದ್ದೆವು. ಅಲ್ಲಿ ಪಂಡಿತರ ನಡುವೆಯೇ ಬಗೆಹರಿಸಲಾದ ಚರ್ಚೆ ನಡೀತಿತ್ತು. ಕೆಲವರು ಪ್ರಪಂಚ ನಾಶ ಆಗುತ್ತದೆ ಅಂತ ಹೇಳಿದರು, ಇನ್ನು ಕೆಲವರು ಪ್ರಪಂಚ ಶಾಶ್ವತ ಅಂತ ಹೇಳಿದರು. ಹಾಗೆಯೇ ದೇವರ ಕುರಿತಾದ ಚರ್ಚೆಗಳು ಕೂಡ ನಡೀತಿದ್ದವು. ಕೆಲವರು ದೇವರಿದ್ದಾರೆ ಅಂತ ಹೇಳಿದರು, ಇನ್ನು ಕೆಲವರು ದೇವರಿಲ್ಲ, ಶಾಂತತೆಯೇ ದೇವರಂತೆ, ಕಾಯಕವೇ ದೇವರು, ಭಕ್ತಿಯೇ ದೇವರು, ಒಳ್ಳೆತನವೇ ದೇವರು. ಗುರುಗಳೇ, ನಮಗೆ ನಿಮ್ಮಿಂದ ಸರಿಯಾದ ಉತ್ತರ ಬೇಕಾಗಿತ್ತು ಅಂತ ಶಿಷ್ಯರು ಗುರುವಿನಲ್ಲಿ ವಿನಂತಿಸಿಕೊಂಡರು. ಗುರು ಒಂದು ಕ್ಷಣ ಯೋಚಿಸಿ ಒಂದಷ್ಟು ಕುರುಡರನ್ನು ಕರೆದುಕೊಂಡು ಬರಲು ತನ್ನ ಪ್ರೀತಿಯ ಶಿಷ್ಯಂದರಿಗೆ ಹೇಳಿದರು. ನಂತರ ಆ ಕುರುಡರನ್ನು ಒಂದು ಆನೆಯ ಬಳಿ ಕರೆತಂದು ಆನೆಯ ಒಂದೊಂದು ಭಾಗದಲ್ಲಿ ನಿಲ್ಲಿಸಿ ಆನೆ ಹೇಗಿದೆ ಅಂತ ಕೇಳಿದರು. ಪ್ರತಿಯೊಬ್ಬರ ಉತ್ತರವು ಒಂದೊಂದು ರೀತಿ. ಆನೆಯ ತಲೆಯ ಮೇಲೆ ಕೂತವನು, ಆನೆಯ ತಲೆ ಹೂವಿನ ಕುಂಡದ ಹಾಗೆ. ಆನೆಯ ಬಾಲ ಮುಟ್ಟಿದವನು, ಆನೆ ಸಣ್ಣದು. ಆನೆಯ ಬೆನ್ನ ಮೇಲೆ ಕೂತವನು, ಆನೆ ಬೆಟ್ಟದಂತೆ. ಆನೆಯ ಕಾಲು ಮುಟ್ಟಿದವನು, ಆನೆ ಕಂಬದ ಹೀಗೆ. ಈ ಕಥೆಯಿಂದ ನಮ್ಮೆಲ್ಲರಿಗೂ ಬೇರೆ ಬೇರೆ ಅರ್ಥ ಸಿಕ್ಕಿರಬಹುದು. ಆದರೆ ನನಗೇನು ಅರ್ಥವಾಯಿತವೆಂದರೆ, ನಮಗೆ ದಕ್ಕಿದ್ದ ಅನುಭವಗಳನ್ನು ನಮ್ಮ ದೃಷ್ಟಿಕೋನದಿಂದ ನೋಡುತ್ತೇವೆ. ಹೌದಲ್ಲವೇ? ನೀವೇನು ಹೇಳ್ತೀರಿ? ಇನ್ನು ಸರಳವಾಗಿ ಹೇಳುವುದಾದರೆ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೂ ಬರೀ ಒಂದು ಹೂ ಅಷ್ಟೇ. ಆದರೆ ಕವಿಗೆ ಹೃದಯವೇ ಹೂವಾಗುತ್ತದೆ. ಹುಡುಗಿಯೂ ಹೂ ಅಂತೆ ಕಾಣುತ್ತಾಳೆ. ಕವಿ ಡಿ.ವಿ.ಜಿ. ಅವರ ಕಗ್ಗದ ಸಾಲಿನ ತಾತ್ಪರ್ಯ ಒಂದು ಹೀಗಿದೆ: ಬೆಟ್ಟದ ಮೇಲೆ ಬದುಕುವವನ ದೃಷ್ಟಿಕೋನವು ಬೆಟ್ಟದ ತಪ್ಪಲಿನಲ್ಲಿ ಬದುಕುವವನ ಬದುಕಿನ ದೃಷ್ಟಿಕೋನವು ಭಿನ್ನ. ಹಾಗಾಗಿ ಪ್ರತಿಯೊಬ್ಬರ ದೃಷ್ಟಿಕೋನವನ್ನು ಗೌರವಿಸೋಣ. ಅವಕಾಶಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಉಳಿಸೋಣ ಹಾಗೂ ಇನ್ನು ಬೆಳೆಸೋಣ. ಕನ್ನಡವೇ ಗೆಲ್ಲಬೇಕು ಅಂತ ಹೇಳಿದ್ರಲ್ಲ, ನೀವು ಕಲಿತಾ ಇರತಕ್ಕಂಥದ್ದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹೌದಲ್ಲ ಈಗ? ಹೌದು. ಆದ್ರೂ ಕೂಡ ಕನ್ನಡ ಚೆನ್ನಾಗಿ ಮಾತಾಡ್ತೀರಿ, ಸ್ಪಷ್ಟವಾದ ಕನ್ನಡ. ಧನ್ಯವಾದಗಳು. ದೇವರು ನಿಮ್ಮ ಮುಖದಲ್ಲಿ ಎಕ್ಸ್ಪ್ರೆಷನ್ಸ್ ಇಟ್ಟಿದ್ದಾರೆ. ಹೌದು. ಒಬ್ಬ ಒಳ್ಳೆ ಸ್ಪೀಕರ್ ಬೇಕಾಗಿರ್ತಕ್ಕಂತಹ ಎಲ್ಲ ಅರ್ಹತೆ ನಿಮ್ಗೆ ದೇವರು ಕೊಟ್ಟಿದ್ದಾರೆ. ನಿಮ್ಮ ಇಡೀ ದೇಹ ಮಾತಾಡ್ತದೆ. ಸ್ಪೀಚ್ ಮಾಡುವಾಗ ಪುಣ್ಯ ನಿಮ್ಮ ಧ್ವನಿ ಮಾತ್ರ ಮಾತಾಡೋದಲ್ಲ, ನಿಮ್ಮ ಇಡೀ ಮುಖ, ಇಡೀ ನಿಮ್ಮ ದೇಹ ಮಾತಾಡ್ತದೆ. ಒಳ್ಳೆ ಟಾಪಿಕ್ ತಗೊಂಡಿದ್ದೀರಿ. ಈ ಟಾಪಿಕ್ ಡಿಸೈಡ್ ಮಾಡಿದ ಯಾರು? ಹಾಗೆ ನಾನು ದೃಷ್ಟಿಕೋನ ಬಗ್ಗೆ ಮಾತಾಡುವಂತ. ಯಾವುದೇ ಪ್ಲೇಸ್ ಅಲ್ಲಿ ಕುತ್ಕೊಂಡು ನೋಡಿದಾಗ ನಮ್ಗೆ ಡಿಫ್ರೆಂಟ್ ಆಗಿ ಕಾಣುವಂಥದ್ದು, ಹೊರಗೆ ನಿಂತು ನೋಡಿದಾಗ ಡಿಫ್ರೆಂಟ್ ಆಗಿ ಕಾಣುತ್ತೆ. ದೃಷ್ಟಿಕೋನ ಅಂತ ಕರೀತಾರೆ. ಈ ಟಾಪಿಕ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ, ಜೀರ್ಣ ಮಾಡ್ಕೊಂಡಿದ್ದೀರಿ, ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದಿರಿ.
ನನ್ನ ಮಟ್ಟಿಗೆ ನೀವು ಅದ್ಭುತ ಇದ್ದೀರಿ. ಸರ್ ಬಗ್ಗೆ ಹೇಳಿ ಸ್ಟಾರ್ಟ್ ಮಾಡಿ. ಸರ್ ಹೇಳಿದ ಎಲ್ಲ ಪಾಯಿಂಟ್ಸ್ಗಳನ್ನು ನಾನು ಒಪ್ತೇನೆ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಈವನ್ ನಿಮಗೆ ಟಾಪಿಕ್ ಮೇಲೆ ಸಹ ಹೋಲ್ಡ್ ಇದೆ, ಯಾಕಂದ್ರೆ ಅವ್ರು ಕ್ರಾಸ್ ಕ್ವಶನ್ ಕೇಳಿದಾಗ ಅದ್ರ ಬಗ್ಗೆ ನೀವು ಹೇಳಿದ್ರಿ. ಸೊ ಟಾಪಿಕ್ ಮೇಲೆ ಸಹ ತುಂಬಾ ಹೋಲ್ಡ್ ಇದೆ. ಒಂದು ಸಜೆಷನ್ ಅಷ್ಟೇ, ಇದು ಕ್ರಿಟಿಸಿಸಮ್ ಅಲ್ಲ. ಎಕ್ಸ್ಪ್ರೆಷನ್ಸ್ಗಳನ್ನು ಸ್ವಲ್ಪ ಕಾನ್ಶಿಯಸ್ ಆಗಿ ಯೂಸ್ ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮ ಎಕ್ಸ್ಪ್ರೆಷನ್ ತುಂಬಾ ಚಂದ ಇದೆ, ನಿಮ್ಮ ಇಡೀ ಬಾಡಿ ಮೂವ್ಮೆಂಟ್ ಅದು ಮುಖ ಎಲ್ಲ ಯೂಸ್ ಮಾಡ್ತೀರಿ. ಬಟ್ ಕೆಲವು ಸಂದರ್ಭದಲ್ಲಿ ಎಲ್ಲೋ ಜಾಸ್ತಿ, ಈಗ ಆಗ್ಲಿಲ್ಲ ಬಟ್ ಅದು ಫ್ಯೂಚರ್ ಅಲ್ಲಿ ಅದನ್ನೇ ನೀವು ಫೋಕಸ್ ಮಾಡುವಾಗ ಅದು ಸ್ವಲ್ಪ ಜಾಸ್ತಿ ಆಗಿ ಸ್ವಲ್ಪ ಡ್ರಾಮಟೈಸ್ ಆಗುವಂತ ಪಾಸಿಬಿಲಿಟೀಸ್ ಗಳು ಬರ್ತದೆ. ಸೊ ಆ ಒಂದು ಗ್ಯಾಪ್ ಅನ್ನು ಮೇಂಟೈನ್ ಮಾಡಿ. ಯಾಕಂದ್ರೆ ನಿಮ್ಮ ಏಜ್ಗೆ ನೀವು ಮಾಡೋದು ತುಂಬಾ ಚಂದ ಕಾಣ್ತದೆ, ಬಟ್ ನೀವು ಬೆಳೀತಾ ಒಂದು 20-25 ವರ್ಷ ಆಗುವಾಗ ಇದು ಸ್ವಲ್ಪ ಓವರ್ ಕ್ಯೂಟ್ನೆಸ್ ಆಗಿ ಕಾಣುವಂತ ಪಾಸಿಬಿಲಿಟೀಸ್ ಇರ್ತದೆ. ಸೊ ಹಾಗಾಗಿ ಸ್ಲೋಲಿ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಬನ್ನಿ. ಈಗಕ್ಕಂತೂ ಅದು ನಿಮ್ಮ ಎಕ್ಸ್ಪ್ರೆಷನ್ ಪರ್ಫೆಕ್ಟ್ ಆಗಿದೆ. ಸರ್ ಹೇಳಿದ ಬಾಟಮ್ ನೇನೆ ಅರ್ಥ ಆಯ್ತಾ ನಿಮ್ಗೆ? ಏನಂತ ಅವ್ರು ಹೇಳಿದ್ದು ವಯಸ್ಸಿಗಿಂತ ನೀವು ಹೆಚ್ಚು ಮೆಚೂರ್ ಇದೆ. ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದೀರಿ ಈಗ? 9ನೇ ಕ್ಲಾಸ್ಗಿಂತ ನಿಮ್ಗೆ ಹೈ ಲೆವೆಲ್ ಮೆಚುರಿಟಿ ಬಂದಾಗಿದೆ. ಗಾಡ್ಸ್ ಗ್ರೇಸ್ ಅಂತ ಮತ್ತೆ ಹೇಳ್ತಾ ಇಲ್ಲ. ಪುಣ್ಯ ನಿಮ್ಗೆ ದೇವರು ಒಳ್ಳೇದನ್ನ ಮಾಡಲಿ. ನನ್ನ ಪ್ರಕಾರ ಮತ್ತೆ ಸರ್ ಪ್ರಕಾರ ಸ್ಕೋರ್ ಶೀಟ್ ನಾನು ನೋಡ್ತಾ ಇದ್ದೇನೆ. ಯು ಆರ್ ಪರ್ಫೆಕ್ಟ್ಲಿ ಸೆಲೆಕ್ಟೆಡ್ ಫಾರ್ ದ ನೆಕ್ಸ್ಟ್ ರೌಂಡ್. ಕಂಗ್ರಾಚುಲೇಷನ್ಸ್. ಮೆಡಲ್ಸ್ ತಗೊಂಡು ಹೋಗಿ. ಸರ್ ನೀವು ಮೆಡಲ್ ಕೊಡ್ತಾರೆ. ಗೌರವಾನ್ವಿತ ತೀರ್ಪುಗಾರರೇ, ನನ್ನಿಂದ ನಿಮಗೆ ಶುಭ ನಮನಗಳು. ಹಸಿರೇ ಉಸಿರು, ಗಿಡ ಬೆಳೆಸಿ ಕಾಡು ಉಳಿಸಿ. ಪರಿಸರಕ್ಕೂ ಮಾನವನಿಗೂ ಗಾಢವಾದ ಸಂಬಂಧವಿದೆ. ಪರಿಸರದಿಂದ ಮಾನವನಿಗೆ ಬೇಕಾದದನ್ನ ಪಡೆಯುತ್ತಾನೆ, ಹಾಗೆ ಮಾನವನಿಗೆ ಬೇಕಾದದನ್ನೆಲ್ಲ ಪರಿಸರದಿಂದ ತಗೊಳ್ಳುತ್ತಾನೆ. ಪರಿಸರ ಮತ್ತು ಮಾನವನ ಸಂಬಂಧ ತಾಯಿ ಮಗನ ಸಂಬಂಧ ಹೇಳ್ಬೋದು. ಹೇಗೆ ನಮ್ಮ ಅಮ್ಮ ನಮ್ಮ ಗರ್ಭದಲ್ಲಿಂದ ಇಟ್ಕೊಂಡು ಆದ್ಮೇಲಿಂದ ನಮ್ಮ ಸಣ್ಣ ಮಗುವಿಂದ ಬೆಳೆದು ಹೋಗುವವರೆಗೂ ಹೇಗೆ ನಮ್ಮನ್ನು ಪೋಷಿಸ್ತಾರೋ ಹಾಗೆ ನಮ್ಮ ಪರಿಸರ ಕೂಡ ನಮ್ಮನ್ನು ಪೋಷಿಸ್ತಾಳೆ. ನಮಗೆ ಬೇಕಾದಂತ ಮರ, ಆಹಾರ, ಹಾಗೆ 10 ಹಲವುಗಳನ್ನು ಅವಳೇ ಕೊಡ್ತಾಳೆ. ಆದ್ರೆ ಈ ಮಾನವನ ಸ್ವಾರ್ಥ ಅಂತೂ ಲಿಮಿಟ್ ಇಲ್ಲ ಬಿಡಿ. ಏನಂದ್ರೆ ಒಂದು ದಿನ ಆಕಾಶದಲ್ಲಿ ದೇವರು ನಿಮಗೆ ಇಷ್ಟಿಷ್ಟು ಆಯಸ್ ಅಂತ ಕೊಡ್ತಾನಂತೆ. ಮನುವನಿಗೆ 20-30 ವರ್ಷ, ನಾಯಿಗೆ 30 ವರ್ಷ, ಬೆಕ್ಕಿಗೆ 30 ವರ್ಷ, ಹೀಗೆ 30 ವರ್ಷ ಕೊಡ್ತಾರೆ. ಆದ್ರೆ ಈ ಮಾನವ ನಾಯಿ ಎದುರೋಗಿ, ನೀನೀಗ ಯಾಕೆ ಅಷ್ಟು ವರ್ಷ, ನನಗೆ ಕೊಡಲ್ಲ 20 ವರ್ಷ, ನೀನ್ ನನ್ನ ಜೊತೆ ಇರ್ತೀಯಲ್ಲ, ನಂಗೆ ಕೊಡು ಅಂತ ಹೇಳ್ತಾನೆ. ಹೋಗಿ ಬೆಕ್ಕತ್ರೋಗಿ, ನಿನಗೆ ಯಾಕೆ ಅಷ್ಟು ವರ್ಷ, ನನಗೆ ಕೊಡು. ಹೀಗೆ ಬೇರೆಯವರ ಆಯಸ್ಸನ್ನು ಕಿತ್ತು ತನ್ನ ಆಯಸ್ಸನ್ನು ದೊಡ್ಡ ಮಾಡ್ಕೊಂಡು ಹೋಗ್ತಾನೆ. ಇದೊಂದು ಕಾಲ್ಪನಿಕ ಕತೆ, ಆದ್ರೆ ಮಾನವನ ಸ್ವಾರ್ಥ ಕೂಡ ಇದೇ ರೀತಿ ಇರ್ತದೆ. ನಮ್ಮ ಪರಿಸರ ಅಂದ್ರೆ ಏನಂದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ. ಇಂದಿನ ದಿನಚರಿಯಲ್ಲಿ ಆಧುನೀಕರಣ, ಕೈಗಾರೀಕರಣ, ನಾಗರೀಕರಣ, ಹೀಗೆ 10 ಹಲವು ಕಾರಣಗಳಿಂದ ನಮ್ಮ ಪರಿಸರವು ಮಾಲಿನ್ಯದತ್ತ ಹೋಗುತ್ತಿದೆ. ಈ ಮಾಲಿನ್ಯದತ್ತ ಹೋಗುತ್ತಿರೋ ಕಾರಣ ನಮ್ಮ ಮನುಷ್ಯರೇ. ಆದ್ರೆ ಅವನಿಗೆ ಅರಿವಿಲ್ಲ ಇದರ ಸರ್ವನಾಶದ ಜೊತೆಗೆ ತನ್ನ ಸರ್ವನಾಶವು ಅದರೊಳಗೆ ಇದೆ ಅಂತ. ನಮ್ಮ ಕಣ್ಣೆದುರೇ ನಮ್ಮ ಸರ್ವನಾಶ ಆಗದೇ ಇರುವಂತಲಿಕ್ಕೆ ನಾವು ಪರಿಸರ ಸಂರಕ್ಷಣೆ ಕೈಗೊಳ್ಳಬೇಕು. ಪರಿಸರ ಸಂರಕ್ಷಣೆ ಅಂದ್ರೇನು? ನಮ್ಮ ಸುತ್ತಮುತ್ತಲಿನಲ್ಲಿ ಗಿಡ ಮರಗಳನ್ನು ನೆಡುವುದು. ಕೇವಲ ಜೂನ್ 5 ಅಥವಾ ಪರಿಸರ ದಿನಾಚರಣೆ ಎಂದು ಗಿಡ ನಟ್ಟು ಅದನ್ನು ನೋಡಿ ಫೋಟೋ ತೆಗೆದು ಆಮೇಲೆ ಅದನ್ನು ನೋಡದೇ ಇರುವಂತದ್ದಲ್ಲ, ಬದಲಿಗೆ ಪ್ರತಿದಿನ ಅದಕ್ಕೆ ಪೋಷಣೆ ಮಾಡುವಂಥದ್ದು. ಸಾವಯವ ಗೊಬ್ಬರಗಳನ್ನು ಬಳಸುವಂಥದ್ದು, ರಾಸಾಯನಿಕ ಗೊಬ್ಬರದಿಂದ ಬಂದಂತ ಗಿಡಗಳನ್ನು ತಿನ್ನದೇ ಇರುವಂಥದ್ದು. ನಂತರ ಈ ನಮ್ಮ ಧಾರ್ಮಿಕ ಸ್ಥಳಗಳಿಗೆ ಹೋಗ್ತೇವೆ, ಪ್ರವಾಸ ಕೇಂದ್ರಕ್ಕೆ ಹೋಗ್ತೇವೆ, ಅಲ್ಲಿ ಏನ್ ಮಾಡ್ತೇವೆ ನಾವು? ನೋಡುದು ಸೌಂದರ್ಯವನ್ನು, ಪರಿಸರ ಸೌಂದರ್ಯವನ್ನು. ಮಾಡುದೆ ಅಂತ ಅಲ್ಲಿ ಪ್ಲಾಸ್ಟಿಕ್ ಹಾಕುದು, ಇಲ್ಲಿ ಪ್ಲಾಸ್ಟಿಕ್ ಹಾಕುದು, ಅಲ್ಲಿ ಬುಟ್ಟಿಗಳಿರ್ತದೆ ಹಸಿ ಕಸ ಒಣ ಕಸ. ಆದ್ರೆ ಎಂತ ಮಾಡುದು? ನನ್ಗೇನು, ನನ್ನ ಮನೆ ಅಲ್ಲಲ್ಲ, ಅಲ್ಲಿ ಆಗ್ತೇನೆ ಇಲ್ಲಿ ಆಗ್ತೇನೆ ಅಂತ. ನಂತರ ನಾವು ಈ ದನಕರಗಳನ್ನು ಅಲ್ಲೇ ಎಂತ ನದಿಗಳಲ್ಲಿ ಸ್ನಾನ ಮಾಡಿಸುವಂಥದ್ದು. ಕಾರ್ಖಾನೆಗಳು, ಈ ಕಾರ್ಖಾನೆಗಳಿಂದ ಬರುವಂತಹ ವಿಷಕರ ಹೊಗೆಗಳನ್ನು ಹಾಗೆ ಪರಿಸರಕ್ಕೆ ಬಿಡ್ತೇವೆ. ಆದ್ರೆ ನಮಗೆ ಅರಿವಿಲ್ಲ, ನಾವು ಉಸಿರಾಡುವಂತ ಗಾಳಿಯೇ ಆಮ್ಲಜನಕದಲ್ಲಿ ಆ ಕೆಟ್ಟ ಹೊಗೆಗಳು ಬರ್ತದೆ ಅಂತ. ಆಮೇಲೆ ಅದರಿಂದ ಬರುವಂತ ಹಾಳಾದ ನೀರುಗಳು ಅವು ಕೂಡ ನದಿಗಳಲ್ಲಿ ಸೇರ್ತದೆ. ಆದ್ರೆ ಅದಕ್ಕಿಂತ ಮುಂಚೆ ನಾವು ಅದನ್ನು ಪರಿಶುದ್ಧಿಸಿ ಆಮೇಲೆ ನಾವು ಪರಿಸರಕ್ಕೆ ಬಿಡುವಂತ ಕಾರ್ಯಗಳನ್ನು ಮಾಡಬೇಕು. ನಾವೆಲ್ಲರೂ ಒಂದು ನೆನ್ಪಿಡ್ಬೇಕು, ಪ್ರತಿಯೊಂದು ಜೀವಿಗಳು ಈ ಸೃಷ್ಟಿಯ ಒಂದು ಮನೆಯಾಗಿದೆ. ನಾವೆಲ್ಲರೂ ಒಂದು ನೆನ್ಪಿಡ್ಬೇಕು, ಗಿಡ ನಕ್ಕರೆ ಜಗ ನಗುವುದು, ಗಿಡ ಅಳಿದರೆ ಜಗ ಅಳುವುದು. ನಾವೆಲ್ಲರೂ ಸಾಲು ಮರಕ ತಿಮ್ಮಕ್ಕನವರ ಉದಾಹರಣೆಯನ್ನು ತಗೊಳ್ಳೋಣ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಸಾನ್ವಿ, ತುಂಬಾ ಚಂದ ಮಾತಾಡಿದ್ರಿ. ತುಂಬಾ ಫ್ಲೋ ಇದೆ, ಲ್ಯಾಂಗ್ವೇಜ್ ಮೇಲೆ ಹೋಲ್ಡ್ ಇದೆ, ಮತ್ತೆ ಸ್ಪಷ್ಟವಾಗಿರುವಂತ ಪ್ರೊನೌನ್ಸಿಯೇಷನ್ ಇದೆ. ಆದ್ರೆ ಈ ಫ್ಲೋ ಸ್ವಲ್ಪ ಜಾಸ್ತಿ ಆಗಿ ಸ್ವಲ್ಪ ಫಾಸ್ಟ್ ಆಯ್ತು ಅಂತ ನಂಗೆ ಅನಿಸ್ತು. ಯಾಕಂತ ಹೇಳಿದ್ರೆ ನಮ್ಮ ಕಮ್ಯುನಿಕೇಶನ್ ಮಾಡುವಂತ ಮುಖ್ಯ ಉದ್ದೇಶ ಏನು, ಮುಂದಿನವರಿಗೆ ಅರ್ಥ ಮಾಡಿಸೋದಲ್ಲ,
ಸ್ವಲ್ಪ ಫಾಸ್ಟ್ ಆಯ್ತು. ಅದನ್ನು ಸ್ವಲ್ಪ ವರ್ಕ್ ಮಾಡಿ, ಖಂಡಿತವಾಗಿ ಅದು ವರ್ಕ್ ಮಾಡ್ಲಿಕ್ಕೆ ಉಳಿದದೆಲ್ಲವೂ ಕೂಡ ಸೂಪರ್ ಆಗಿದೆ, ತುಂಬಾ ಚಂದ ಮಾಡಿದ್ರೆ ವರ್ಕ್ ಮಾಡಿ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ನೀವು ತುಂಬಾ ಥಿಂಕ್ ಮಾಡಿ ಮಾತಾಡ್ತಿದ್ದೀರಾ, ಅದು ನಿಮ್ಮ ಕಣ್ಣಲ್ಲಿ ಗೊತ್ತಾಗ್ತುಂಟು. ಸೊ ನೀವು ಮೇಲೆ ನೋಡ್ತಾ ಮಾತಾಡ್ತಿದ್ದೀರಾ, ಅದು ಎಕ್ಸ್ಪ್ರೆಷನ್, ಥಿಂಕ್ ಮಾಡುವಂತ ಒಂದು ಸಿಂಬಲೈಸೇಷನ್. ಬಟ್ ಸ್ವಲ್ಪ ಸ್ಪೀಚ್ ಮಾಡುವಾಗ ಉಂಟಲ್ಲ, ಅಷ್ಟು ಥಿಂಕಿಂಗ್ ಕಡೆಗೆ ನೀವು ಹೋದ್ರೆ ಅದು ಕನೆಕ್ಟ್ ಆಗುವಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಬಟ್ ಅದು ಬಿಟ್ಟು ತುಂಬಾ ಚಂದ ಮಾಡಿದ್ರೆ ಇದು ಎರಡು ವಿಷಯದ ಬಗ್ಗೆ ಸ್ವಲ್ಪ ವರ್ಕ್ ಮಾಡಿ ಅಂತ ಹೇಳಿ ಸಜೆಸ್ಟ್ ಮಾಡ್ತೇನೆ. ಟೆಸ್ಟ್ ಮ್ಯಾಚ್ಗೆ ಪ್ರಿಪೇರ್ ಆಗಿ 2020 ಮ್ಯಾಚ್ ತರ ಆಡಬಾರದು. ಸಣ್ಣ ಡ್ರಾ ಬೇಕು, ಸ್ಪೀಡ್ ಜಾಸ್ತಿ ಆಯಿತು. ಪ್ರತಿಯೊಬ್ಬನು ಕೂಡ ಮಾತಾಡುವಾಗ ಅವನ ಬ್ರೈನ್ನ ಸ್ಪೀಡಲ್ಲಿ ಮಾತಾಡ್ತಾನೆ. ಈಗ ನಾನು ಮಾತಾಡುವಾಗ ನನ್ನ ಬ್ರೈನ್ನ ಸ್ಪೀಡಲ್ಲಿ ಮಾತಾಡ್ತೇನೆ. ಫಾಸ್ಟ್ ಆದ ಕೂಡಲೇ ಬ್ರೈನ್ ಬ್ಯಾಲೆನ್ಸ್ ತಪ್ತದೆ, ನಿಮಗೆ ಮರ್ತು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಬ್ಯಾಲೆನ್ಸ್ ಬಿಟ್ಟು ಹೋಗ್ತದೆ. ಸ್ಪೀಡ್ ಜಾಸ್ತಿ ಆಯಿತು. ಮತ್ತೆ ನಿಮಗೆ ಸಿಗುವಂಥ 3 ನಿಮಿಷದಲ್ಲಿ ನೀವು ಪ್ರೆಸೆಂಟ್ ಮಾಡೋ ಪ್ರತಿಯೊಂದು ಟಾಪಿಕ್ ಅದು ನಿಮ್ಮ ಸೌಲ್, ಭಾಷಣದ ಆತ್ಮಕ್ಕದು ಕನೆಕ್ಟ್ ಆಗಬೇಕು. ಒಂದು ಸ್ಟೋರಿ ಹೇಳಿದ್ರೆ ಆ ಸ್ಟೋರಿ ಕನೆಕ್ಟ್ ಆಗಲಿಲ್ಲ, ಯೋಚನೆ ಮಾಡಿ. ಮನುಷ್ಯನ ಆಯಸ್ಸು ಅಂತ ಹೇಳ್ತಾ ಇದ್ರಲ್ಲ, ಅದು ನಿಮ್ಮ ಸ್ಟೋರಿಗೆ, ನಿಮ್ಮ ಥೀಮಿಗೆ ಸೂಟ್ ಆಗಲಿಲ್ಲ. ಬೇರೆಲ್ಲ ಚೆನ್ನಾಗಿದೆ ಸಾನ್ವಿ, ಒಳ್ಳೆ ಸ್ಪೀಕರ್ ಆಗುವಂಥ ಎಲ್ಲ ಅರ್ಹತೆಗಳು ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ. ನಿಮ್ಗೆ ಯಡಿಯೂರು ಒಳ್ಳೇದು ಮಾಡಲಿ ಅಂತ ಆಸೆ ಪಡ್ತೇನೆ. ರಿಸಲ್ಟ್ ಅನ್ನ ಸರ್ ಹೇಳ್ತಾರೆ. ಸಾನ್ವಿ, ನಾವು ನಿಮ್ಮನ್ನು ವೇಟಿಂಗ್ ಅಲ್ಲಿ ಇರ್ತೇವೆ. ಸೊ ನೀವು ಇದೀರಿ ಕಾಂಪಿಟೇಷನ್ ಅಲ್ಲಿ, ಎಟ್ ದ ಎಂಡ್ ನಾವು ನಿಮಗೆ ರಿಸಲ್ಟ್ ಹೇಳ್ತೇವೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನಿಂದು ಆಯ್ದುಕೊಂಡಿರುವ ವಿಷಯ ಯುವ ಜನಾಂಗದಲ್ಲಿ ಹೆಚ್ಚುತ್ತಿರುವ ವಿದೇಶಿ ವ್ಯಾಮೋಹ. ಯುವಕರು ದೇಶದ ಭವಿಷ್ಯ ಮಾತ್ರವಲ್ಲ, ಇಂದಿನ ಶಕ್ತಿಯೂ ಹೌದು. ಒಬ್ಬ ಮನುಷ್ಯನ ಜೀವಿತಾವಧಿಯಲ್ಲಿ ಬಾಲ್ಯ, ಯೌವನ, ವೃದ್ಧಾಪ್ಯ ಎಂಬ 3 ಹಂತಗಳನ್ನು ನಾವು ನೋಡುತ್ತೇವೆ. ಬಾಲ್ಯದಲ್ಲಿ ಕಲಿಕೆ ಮತ್ತು ವೃದ್ಧಾಪ್ಯದಲ್ಲಿ ವಿಶ್ರಾಂತಿ ಜೀವನದ ಮುಖ್ಯ ಕ್ರಿಯೆಯಾಗಿರುತ್ತದೆ. ಆದರೆ ಯೌವನ ಎಂಬುದು ಒಬ್ಬ ವ್ಯಕ್ತಿಯ ಸಾಧನೆಯ ಕಾಲಘಟ್ಟ. ಆದ್ದರಿಂದ ಮನುಷ್ಯನ ಜೀವನ ಚಕ್ರದಲ್ಲಿ ಯೌವನ ಅತ್ಯಮೂಲ್ಯವಾದದ್ದು. ಹಾಗಾಗಿಯೇ ಹೇಳುವುದು ನೋಡಿ, ಒಂದು ದೇಶದ ಯುವ ಸಮೂಹ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದ್ದರೆ ಆ ದೇಶ ನಿರಂತರವಾಗಿ ಅಭಿವೃದ್ಧಿಯ ಪಥದಲ್ಲಿ ಸ್ಥಿರವಾಗಿಯೂ ದೃಢವಾಗಿಯೂ ನಿಲ್ಲಲು ಸಾಧ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾರತದ ಯುವ ಜನಾಂಗ ವಿದೇಶಿ ಸಂಸ್ಕೃತಿಯ ದಾಸರಾಗುತ್ತಿರುವುದು ಮಾತ್ರವಲ್ಲದೆ ದೇಶಿ ಸಂಸ್ಕೃತಿಯನ್ನು ನಗಣ್ಯ ಮಾಡುತ್ತಿರುವುದು ದುರದೃಷ್ಟಕರ ಸಂಗತಿ. ಹಿಂದೆ ಅದೆಲ್ಲೋ ಕೇಳಿ ಬರುತ್ತಿದ್ದ ಮಾದಕ ದ್ರವ್ಯ ವ್ಯಸನ ಇಂದು ಹಳ್ಳಿ ಮನೆಗಳ ಬಾಗಿಲಿಗೂ ಬಂದು ನಿಂತಿದೆ. ಆಧುನಿಕತೆಯ ಹೆಸರಿನಲ್ಲಿ ತೊಡುವ ವಿದೇಶಿ ವೇಷಭೂಷಣ ಅದೆಷ್ಟೋ ಅರ್ಥ ಅನರ್ಥಗಳಿಗೆ ಕಾರಣವಾಗುತ್ತಿದ್ದು ದುರ್ಘಟನೆಗಳಿಗೂ ಕೂಡ ಕಾರಣವಾಗುತ್ತಿದೆ. ಇದರೊಂದಿಗೆ ಮುಂದುವರೆದ ಸಂಪರ್ಕ ಮಾಧ್ಯಮ, ಅಂತರ್ಜಾಲದ ಕಾರಣದಿಂದ ಯುವಕರು ಮೊಬೈಲ್ ಗೀಳಿಗೆ ಒಳಗಾಗಿ ವಿದೇಶಿ ವ್ಯಾಮೋಹ ಹೆಚ್ಚಿಸಿಕೊಂಡು ಭಾರತದ ಸಿರಿವಂತಿಕೆಯನ್ನು ನಿರ್ಲಕ್ಷಿಸುತ್ತಿರುವುದು ವಿಷಾದಕರ. ಇವರದ್ದೆಲ್ಲ ಶೋಕಿ ಜೀವನದ ಆಸೆಯ ಬೆನ್ನೇರಿದವರ ಕಥೆಯಾದರೆ ಇನ್ನಷ್ಟು ಮಂದಿಯದು ಹೊಟ್ಟೆಪಾಡಿಗಾಗಿ ಅಥವಾ ವಿದೇಶದಲ್ಲಿ ಉದ್ಯೋಗ ಅಥವಾ ಹೊಸ ಹೊಸ ಅವಕಾಶಗಳಿಗಾಗಿ ಒಲವು ತೋರುತ್ತಿದ್ದಾರೆ. ಆದರೆ ವಿಚಾರ ಮಾಡಿದರೆ ತಿಳಿಯುವ ವಿಷಯವೇನೆಂದರೆ ಇದಕ್ಕೆಲ್ಲ ತದ್ವಿರುದ್ಧವಾಗಿ ಇಂದು ಶುಭಾಂಶು ಶುಕ್ಲ, ಇನ್ಫೋಸಿಸ್ ನಾರಾಯಣ್ ಮೂರ್ತಿರಂಥವರು ತಾಯ್ನಾಡಿನಲ್ಲೇ ಹುಟ್ಟಿ ಬೆಳೆದು ಇಲ್ಲಿಯೇ ಓದಿ ಕಲಿತು ಇಂದು ಜಗತ್ತೇ ಹಿಂತಿರುಗಿ ಕಣ್ಣರಳಿಸಿಕೊಂಡು ನೋಡುವಂತೆ ಮಾಡಲಿಲ್ವೇ? ಪ್ರಪಂಚದ ಅತ್ಯಂತ ಮುಂದುವರಿದ ರಾಷ್ಟ್ರದ ಜನಸಂಖ್ಯೆಗಿಂತ ನಮ್ಮ ದೇಶದ ಜನಸಂಖ್ಯೆ ಹೆಚ್ಚಿದ್ದರೂ ಕೂಡ ನಾವು ಅಭಿವೃದ್ಧಿಯ ನಿರೀಕ್ಷಿತ ಮಟ್ಟವನ್ನು ತಲುಪಿಲ್ಲ. ಇದಕ್ಕೆ ನಮ್ಮ ಆಚಾರ, ವಿಚಾರ, ಸಾಧನೆ, ಸಂಸ್ಕೃತಿಯ ಬಗ್ಗೆ ಇರುವ ಅಸಡ್ಡೆಯೇ ಕಾರಣ. ಹಾಗೆಂದು ವಿದೇಶಿ ವಿಚಾರಗಳೆಲ್ಲ ಕೆಟ್ಟದ್ದೆಂದು ತೀರ್ಮಾನಿಸುವುದು ಸರಿಯಲ್ಲ. ಯುವ ಸಮೂಹ ಯಾವುದು ಯುಕ್ತ, ಯಾವುದು ಅಯುಕ್ತ ಎಂದು ತೀರ್ಮಾನಿಸುವ ಬುದ್ಧಿಮತ್ತೆ ಉಳ್ಳವರಾಗಿರಬೇಕು. ಜೊತೆಗೆ ನಮ್ಮಲ್ಲಿರುವ ಕೆಟ್ಟ ಪದ್ಧತಿಗಳನ್ನು ದೂರ ಇಟ್ಟು ಹಂಸ ಕ್ಷೀರ ನ್ಯಾಯದಂತೆ ಕೇವಲ ಒಳ್ಳೆಯ ವಿಚಾರಗಳನ್ನು ಮಾತ್ರ ಮುಂದುವರಿಸಿಕೊಂಡು ಹೋಗುವತ್ತ ಯುವ ಜನಾಂಗ ಮುಂದಾಗಬೇಕು. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಎಂಬ ಡಿವಿಜಿಯವರ ಕಗ್ಗದಂತೆ ನಾವು ನಮ್ಮತನವನ್ನು ಬಿಟ್ಟು ಬಿಸಾಡದೆ ಕೇವಲ ಮನುಕುಲದ ಏಳಿಗೆಗಾಗಿರುವ ವಿದೇಶಿ ವಿಚಾರಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುತ್ತಾ ಮುಂದೆ ಸಾಗೋಣ. ನಮ್ಮ ತಾಯಿ ನೆಲವನ್ನು, ನಮ್ಮ ಸಂಸ್ಕೃತಿಯನ್ನು ಮರೆಯದಿರೋಣ ಎಂದು ಹೇಳುತ್ತಾ ನನ್ನ ಮಾತನ್ನು ವಿರಮಿಸುತ್ತೇನೆ. ಧನ್ಯವಾದಗಳು.
ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ ನೀವು CBSE ವಿದ್ಯಾರ್ಥಿನಿ, ಇಂಗ್ಲಿಷ್ ಮೀಡಿಯಮಲ್ಲಿ ಕಲಿತಾ ಇದೆ, ಬಟ್ ನಿಮ್ಮ ಕನ್ನಡ ತುಂಬ ಚೆನ್ನಾಗಿದೆ. ಇದು ಹೇಗೆ ಸಾಧ್ಯ ಅಂತ ಹೇಳಿ? ಶಿಕ್ಷಕಿ, ನನ್ನ ಶಿಕ್ಷಕಿ ಅವರು ಮಾತಾಡುವ ಕನ್ನಡ ಅಷ್ಟು ಅಚ್ಚ ಕನ್ನಡ ಮಾತಾಡ್ತಾರೆ ಅಂದ್ರೆ ನಮಗೆ ಅದು ಪ್ರೇರಣೆ ಆಗ್ಬೇಕು, ಕನ್ನಡವನ್ನೇ ಮಾತಾಡ್ತಿರ್ಬೇಕು ಅಂತ ಹೇಳಿ ಒಂದು ಪ್ರೇರಣೆ ಸಿಗ್ತದೆ. ಅದರಿಂದ ನನ್ನ ಕನ್ನಡ ಎಷ್ಟು ಒಳ್ಳೇದಿರ್ಬೋದು ಅಂತ ನನ್ನ ಅನಿಸಿಕೆ. ಹೌದು, ನಿಮ್ಮ ಈ ಟಾಪಿಕ್ನ ಥೀಮನ ಕೊನೆಯ ಭಾಗ ತುಂಬಾ ಚೆನ್ನಾಗಿತ್ತು. ವಿದೇಶಿ ವ್ಯಾಮೋಹ, ಯೋಗ್ಯವಾದನ್ನ ಅಯೋಗ್ಯವಾದನ್ನ ತಗೊಳ್ಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ. ವಿವೇಕಾನಂದರು ಅಮೆರಿಕಕ್ಕೆ ಹೋಗದೇ ಇದ್ರೆ ಏನಾಗ್ತಿತ್ತು ಇವತ್ತು? ನನ್ನ ಪ್ರಕಾರ ದೇಶದಲ್ಲಿರುವ ಒಳ್ಳೆಯ ವಿಷಯಗಳನ್ನು ನಾವು ಅಳವಡಿಸಿಕೊಳ್ಳಬೇಕು. ವಿವೇಕಾನಂದರು ನಮ್ಮ ದೇಶದ ಸಂಸ್ಕೃತಿಯನ್ನ ಇಡೀ ವಿಶ್ವಕ್ಕೆ ಸಾರಿದ್ದಾರೆ. ಹೋಗುವಾಗ್ಲೇ ತಮ್ಮ ಭಾಷಣವನ್ನು ಶುರು ಮಾಡುವಾಗ್ಲೇ ಅಕ್ಕಂದಿರೆ, ಅಣ್ಣ ತಮ್ಮಂದಿರೆ ಅಂತ ಹೇಳಿದ್ದಾರೆ. ಇದರ ಅರ್ಥ ನಮ್ಮ ಸಂಸ್ಕೃತಿ ಅಷ್ಟು ಬೆಲೆಯುಳ್ಳದ್ದು, ಅದನ್ನು ನಾವು ಬಿಸಾಡಬಾರ್ದು. ಅದನ್ನು ನಾವು ನಮ್ಮದನ್ನು ಇಟ್ಕೊಳ್ಬೇಕು, ವಿದೇಶದ ವಿಚಾರಗಳನ್ನು ಅಳವಡಿಸಿಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹೌದು, ನಿಮ್ಮ ಆಫೀಸ್ಗಳ ಕಾಲಮಲ್ಲಿ ರೀಡಿಂಗ್ ಅಂತ ಇದೆ ಅಮ್ಮ, ಯಾವ ರೀತಿ ಪುಸ್ತಕ ಓದ್ತೀರಿ? ಕಥೆ ಪುಸ್ತಕ, ಚಿಕ್ಕ ಒಂದು ಎಕ್ಸಾಂಪಲ್ ಕೊಡಿ ನನಗೆ. ಪಂಚೆ ಮಂಜೇಶ್ ರಾಯರು ಕಥೆಗಳಲ್ಲಿ ಒಂದು ಪುರಳೆ ಹಕ್ಕಿ ಅಂತ ಇರ್ತದೆ. ಅದರ ಮನೆ ಮೇಲೆ ಒಂದು ಮರ ಬಿದ್ದಿರ್ತದೆ. ಅದು ಏನು ಮಳೆ ಜೋರಾಗಿ ಮನೆ ಮೇಲೆ ಮರ ಬಿದ್ದಿರ್ತದೆ. ಸೊ ಅದು ನರಿ ಹತ್ರ ಹೋಗ್ತದೆ. ನರಿ ಹತ್ರ ಹೋಗಿ ನರಿಯಣ್ಣ ನನ್ನ ಮನೆ ಮೇಲೆ ಮರ ಬಿದ್ದೆ, ಎತ್ತಿ ಕೊಡ್ತೀಯಾ ಅಂತ ಕೇಳ್ತದೆ. ನರಿ ತುಂಬಾ ಪ್ರೀತಿಯಿಂದ, ಬಾ ಪುರಳೆ ಬಾ, ನನ್ ಮನೆ ಇದೆ, ಹಸೆ ಇದೆ, ಬಾ ಕುಳಿತುಕೋ ಅಂತ ಹೇಳ್ತದಂತೆ. ಆಮೇಲೆ ಪುರಳೆ ಅಕ್ಕಿ ಹೇಳ್ತದಂತೆ, ನನ್ ಮನೆ ಮೇಲೆ ಮರ ಬಿದ್ದಿದೆ, ಎತ್ತಿ ಕೊಡ್ತೀಯಾ ಅಂತ ಹೇಳ್ತದಂತೆ. ಹಾಗೆ ನರಿ ಆಗಲ್ಲ ಅಂದಿದ್ದಕ್ಕೆ ಪುರಳೆ ಹಕ್ಕಿ ನಾಯಿ ಹತ್ರ ಹೋಗ್ತದಂತೆ. ನನ್ ಮನೆ ಮೇಲೆ ಮರ ಬಿದ್ದಿದೆ ಅಂತ ಹೇಳಿದಕ್ಕೆ ನಾಯಿ. ಕಥೆ ನೀವು ಓದ್ಕೊಂಡಿದ್ದೀರಾ ಅಂತ ಗೊತ್ತಾಯ್ತು ನನ್ಗೆ. ಟೆಸ್ಟ್ ಮಾಡ್ಲಿಕ್ಕೆ ಮಾತ್ರ ಕೇಳಿದಮ್ಮ, ಇಡೀ ಕಥೆ ಬೇಕಾಗಿಲ್ಲ ನಂಗೆ. ಕಥೆ ನೀವು ಓದಿದ್ದೀರಾ ಅಂತ ಗೊತ್ತಾಯ್ತು. ತುಂಬಾ ಓದ್ಬೇಕು ಅಂತ ನಂಗೆ ಆಸೆ ಇದೆ. ಒಳ್ಳೆ ಸ್ಪೀಕರ್ ಆಗ್ತೀರಿ, ನಿಮ್ಗೆ ದೇವರೆಲ್ಲವನ್ನ ಕೊಟ್ಟಿದ್ದಾನೆ. ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿದೆ, ತುಂಬಾ ಚಂದ ಓದ್ಕೊಂಡಿದ್ದೀರಿ. ನಿಮ್ ಕನ್ನಡ ಬಹಳ ಇಷ್ಟ ಆಯ್ತು ನನಗೆ. ಕನ್ನಡ ಇಷ್ಟ, ಅದಕ್ಕೆ ಅದು ನಿಮಗೆ ಇಷ್ಟ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಹೌದು, ನಿಮ್ಮ ಟೀಚರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಮತ್ತು ಕಂಗ್ರಾಚುಲೇಷನ್ ಹೇಳಿ. ಆಮೇಲೆ ಸರ್ ಮಾತಾಡ್ತಾರೆ. ತುಂಬಾ ಚಂದ ಮಾತಾಡಿದ್ರಿ ಮತ್ತು ಸರ್ ಹೇಳಿರುವಂತ ಎಲ್ಲ ಪಾಯಿಂಟ್ಸ್ ಅನ್ನು ನಾವು ಹೋಗ್ತೇನೆ. ಒಂದು ಟಾಸ್ಕ್ ಕೊಡ್ತೇನೆ. ಈಗ ನೀವು ಯುವ ಜನಾಂಗದಲ್ಲಿ ಹೆಚ್ಚುತ್ತಿರುವ ವಿದೇಶಿ ವ್ಯಾಮೋಹ ಅದರ ಬಗ್ಗೆ ನೀವು ಮಾತಾಡಿದ್ರಿ. ಸ್ವಲ್ಪ ನೆಗೆಟಿವ್ ಸೈಡಲ್ಲಿ ಮಾತಾಡಿದ್ರಿ, ಅಂದ್ರೆ ಜಾಸ್ತಿ ವ್ಯಾಮೋಹ ಇರಬಾರ್ದು ಅನ್ನೋ ರೀತಿಯಲ್ಲಿ. ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡ್ಲಿಕ್ಕೆ ಆಗ್ತದ, ಯಾಕೆ ನಮ್ಗೆ ವ್ಯಾಮೋಹ ಇರಬೇಕು ಮತ್ತು ಇದ್ರೆ ಅದರಿಂದ ಏನು ಒಳ್ಳೇದಾಗ್ತದೆ ಅಂತ ಹೇಳಿ ಒಂದು ಪಾಸಿಟಿವ್ ಆಗಿ ಟ್ರೈ ಮಾಡ್ಬೋದಾ? ನಾನು ಆಗ್ಲೇ ಹೇಳಿದಾಗೆ ನಮ್ಮ ದೇಶ ಇನ್ನೂ ಅಭಿವೃದ್ಧಿಯ ಮಟ್ಟವನ್ನ ತಲುಪಿಲ್ಲ. ನಮ್ಮಲ್ಲಿರುವ ನಮ್ಮ ಸಮಾಜದಲ್ಲಿರುವ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಗುಣಗಳನ್ನ ಕೊಡ್ಬೇಕು. ಅದು ಈಗ ಇತರ ರಾಷ್ಟ್ರಗಳಲ್ಲಿ ಅದು ಸಿಗ್ತಾ ಇದೆ, ಹೆಚ್ಚಿನ ರಾಷ್ಟ್ರಗಳಲ್ಲಿ ಸಿಗ್ತಾ ಇದೆ, ಮುಂದುವರೆದ ರಾಷ್ಟ್ರಗಳಲ್ಲಿ ಸಿಗ್ತಾ ಇದೆ. ಆ ವಿಷಯಕ್ಕೋಸ್ಕರ ತಂದೆ ತಾಯಿಗಳು ಪ್ರತಿಭಾ ಪಲಾಯನ ಅಂತ ಮಾಡ್ತಾರೆ. ಪ್ರತಿಭೆಯನ್ನ ಹೊರತರಲಿಕ್ಕಾಗಿ ಅಥವಾ ಮಕ್ಕಳಿಗೋಸ್ಕರ ಅವಕಾಶ ಕೊಡ್ಲಿಕ್ಕಾಗಿ ತಂದೆ ತಾಯಿಗಳು ಹೋಗ್ತಾ ಇರೋದು ಪಾಸಿಟಿವ್ ಸೈಡ್ ಅಲ್ಲಿ ಇರಬಹುದು ಅಂತ ನಾನು. ಓಕೆ, ಹೌದು. ಈಗ ಸರ್ ಹೇಳಿದ ಮಾತನ್ನು ಮುಂದುವರಿಸ್ತೇನೆ. ಒಂದೇ ವಾಕ್ಯ ಬೇಕು ನಂಗೆ. ಈಗ ಪ್ರತಿಭಾ ಪಲಾಯನ ಆಗಬಾರದು ಅಂತ ನೀವು ಹೇಳ್ತೀರಿ. ನಮ್ ದೇಶ ಎಲ್ರಿಗೂ ಉದ್ಯೋಗ ಕೊಡ್ಲಿಕ್ಕೆ ಆಗತ್ತಮ್ಮ ಭಾರತದಲ್ಲಿ? ಖಂಡಿತ ಸರ್. ಅದು ಸರ್ಕಾರ ಮುಂದಾಗ್ಬೇಕು. ಸರ್ಕಾರ ಮುಂದಾಗ್ಬೇಕಾದ್ರೆ ನಾಗರಿಕರು ಮುಂದಾಗ್ಬೇಕಾದ್ರೆ ಮೊದಲು ಯುವಕರು ಎಚ್ಚೆತ್ಕೊಳ್ಬೇಕು. ಎಲ್ಲವೂ ಮೂಲವೇ ನಮ್ಮ ಎಕ್ಸ್ಪೆಕ್ಟ್ ಮಾಡೋದು ಉತ್ತರ ಯಾವ್ದು ಗೊತ್ತಾ ನಿಮ್ಗೆ? ಖಂಡಿತ ಹೇಳಿ ಸರ್. ನಾನು ಎಕ್ಸ್ಪೆಕ್ಟ್ ಮಾಡೋದು ಉತ್ತರ ಏನು ಅಂತ ಹೇಳಿದ್ರೆ, ಉದ್ಯೋಗಕ್ಕೋಸ್ಕರ ಕೈ ಚಾಚುವ ಕೆಲಸಗಳನ್ನ ಬಿಟ್ಟು ಉದ್ಯೋಗ ನಾವು ಸೃಷ್ಟಿ ಮಾಡ್ಕೊಳ್ಬೇಕು. ಖಂಡಿತ ಸರ್. ಸ್ವಉದ್ಯೋಗ ಈ ಉತ್ತರ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಚೆನ್ನಾಗಿ ಮಾತಾಡಿದ್ರಿ. ರಿಸಲ್ಟ್ ನಿಮ್ಗೆ ಸರ್ ಹೇಳ್ತಾರೆ. ಅನಗ ನಾವು ನಿಮ್ಮನ್ನ ವೇಟಿಂಗ್ ಅಲ್ಲಿ ಇಡ್ತೇವೆ. ಸೊ ನೀವು ಕಾಂಪಿಟೇಷನ್ ಅಲ್ಲಿ ಇದ್ದೀರಿ, ಲಾಸ್ಟಿಗೆ ರಿಸಲ್ಟ್ ಅನೌನ್ಸ್ ಮಾಡ್ತೇವೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಬಹಳಷ್ಟು ಸ್ಪರ್ಧಾರ್ಥಿಗಳು ಈಗಾಗಲೇ ನಿಮ್ಮ ಮುಂದೆ ತಮ್ಮ ಭಾಷಾ ಪ್ರೌಢಿಮೆಯನ್ನ ತೋರಿಸಿದ್ದಾರೆ. ಬನ್ನಿ ನಮ್ಮ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. Equipped with state-of-the-art facilities for academics and extracurricular activities, MAHE is home to more than 33,000 students from over 67 different nations with a vibrant campus life.
ಭೀಮಾ ದೀಪಾವಳಿ ಫೆಸ್ಟಿವಲ್ನೊಂದಿಗೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 26ರವರೆಗೆ ನಿಮ್ಮ ಆಚರಣೆಗಳು ಪ್ರಕಾಶಮಾನವಾಗಿ ಬೆಳಗಲಿ. ಲಕ್ಕಿ ಡ್ರಾ ಮೂಲಕ 3.5 ಕೋಟಿ ರೂಪಾಯಿ ಮೌಲ್ಯದ ಆಭರಣಗಳನ್ನು ಗೆಲ್ಲಿರಿ. ಎಲ್ಲಾ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ 60% ವರೆಗೆ ರಿಯಾಯಿತಿ. ಪ್ರತಿ ಗ್ರಾಂ ಹಳೆಯ ಚಿನ್ನದ ವಿನಿಮಯದೊಂದಿಗೆ ಹೆಚ್ಚುವರಿಯಾಗಿ 100 ರೂಪಾಯಿ ಪಡೆಯಿರಿ ಮತ್ತು ಭೀಮಾ ಡೈಮಂಡ್ಸ್ ವಿನಿಮಯದೊಂದಿಗೆ ಪ್ರತಿ ಕ್ಯಾರೆಟ್ಗೆ ಹೆಚ್ಚುವರಿಯಾಗಿ 5,000 ರೂಪಾಯಿ ಪಡೆಯಿರಿ. ವಜ್ರಾಭರಣದ ಪ್ರತಿ ಕ್ಯಾರೆಟ್ ಖರೀದಿಯೊಂದಿಗೆ 10,000 ರೂಪಾಯಿ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ಉಚಿತವಾಗಿ ಪಡೆಯಿರಿ. ಕೊಡುಗೆಗಳು ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಪ್ರತ್ಯೇಕವಾಗಿ ಲಭ್ಯವಿದೆ. ಷರತ್ತುಗಳು ಅನ್ವಯ. Having been conferred the status of an institution of eminence, MAHE has its eyes firmly set on the road ahead. MAHE constantly strives at creating opportunities of a lifetime for its students, thereby helping pave a clear path towards fulfilling their dreams. ನಮಗ నువ్వు ఓల్తికు నమగా ఉంది ఓల్తికు నమగా ಒಂದು ಆ ಶಾಪ್ ಪಲೆ ಅಲ್ಲಿ ಉಂಟೆ ಅಡೆ ಪೋಡ ನಬ ನ నువ్వు ఓల్తికు నమగా అవుతా ಒಂದು ಮುಲ್ಪ ಪಲೆ ಮೂಲೆ ಉಂಟು ಅಡೆ ಪೋಡ ಶೇ ನಮ ನ ನೆಟ್ ಕೆಲವು ಐಟಮ್ ಪೂರ ತಿಕ್ಕಿದನ ಮಗ ಕೆಲವು ಐಟಮ್ ವಾಶ್ ಆಪಡ್ತಿಕ್ಕು ಮಗ ಒಂದು ಮಾತ ಬೇತೆ ಬೇತೆ ಅಂಗಡಿಗೆ ತೊಂಡರಿ ಒಂದು ಮಾತ ಒಂಜೇ ಕಡೆ ತಿಕ್ಕೊಂಡಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ವಾಟರ್ ಬೆಡ್, ನೆಬುಲೈಸರ್, ಅಡಲ್ಟ್ ಡಯಪರ್, ಹಾಸ್ಪಿಟಲ್ ಕಾಟ್, ಸಕ್ಷನ್ ಮಿಷನ್ ಒಂದು ಮಾತ ಉಂಡು. ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಮಾತಾತಿಕೊಂಡು. ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಗುರು ನಿತ್ಯಾನಂದ್ ಬಿಲ್ಡಿಂಗ್, ಕಲ್ಪನಾ ರೋಡ್ ನಿಯರ್ ಮಿತ್ರ ಹಾಸ್ಪಿಟಲ್ ಉಡುಪಿ. ಗ್ರೌಂಡ್ ಫ್ಲೋರ್, ಸಿಟಿ ಪ್ಲಾಜಾ ನಿಯರ್ PVS ಸರ್ಕಲ್ ಅಂಡ್ ಲಲಿತಾ ಜ್ಯುವೆಲರಿ, ನೆಕ್ಸ್ಟ್ ಟು ದುರ್ಗಾಂಬಾ ಟ್ರಾನ್ಸ್ಪೋರ್ಟ್ ಆಫೀಸ್, ಶೇಡಿಗುಡ್ಡೆ, ಮಂಗಳೂರು. ಗ್ರೌಂಡ್ ಫ್ಲೋರ್, ಅಥರ್ವಾ ಕಾಂಪ್ಲೆಕ್ಸ್, ಆಪೋಸಿಟ್ ಹೋಟೆಲ್ ಪಾರಿಜಾತ, ಮೈನ್ ರೋಡ್, ಕುಂದಾಪುರ್. ಅಮ್ಮ ಹತ್ರ ಇಲ್ದಿರೋ ಫಸ್ಟ್ ದೀಪಾವಳಿ, ಆದ್ರೆ ಅಮ್ಮನ್ ಮ್ಯಾಜಿಕ್ ಹತ್ರನೇ ಇದೆ. ಇನ್ನೊಂಚೂರು ಫ್ಲವರ್ಸ್, ಎಲ್ಲಾನು ಅವನು ಮಾಡೋ ತರಾನೇ ಇರ್ಬೇಕು. ಪಿಕ್ಚರ್ ಪರ್ಫೆಕ್ಟ್. ಕಚ್ಚಿಕ್ 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 ಚಿನ್ನದಂತ ನೆನಪುಗಳೊಂದಿಗೆ ಈ ದೀಪಾವಳಿ ಭೀಮದ ಜೊತೆಗೆ. Welcome to Lombard Memorial Group of Institutions, Udupi, a trusted name in healthcare education. Our colleges, Lombard Memorial College of Paramedical and Allied Health Sciences, offering BSc Medical Laboratory Technology, Diploma Medical Laboratory Technology, Diploma Operation Theater and Anesthesia Technology, Diploma Medical Imaging Technology. For admission details, contact 8867782987, 99022433642. Your future in healthcare starts here. ವೀಕ್ಷಕರೇ, ವಿರಾಮದ ನಂತರ ಮತ್ತೆ ನಮ್ಮ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮಲ್ಲಿ ಮತ್ತಷ್ಟು ಸ್ಪರ್ಧಾರ್ಥಿಗಳು ತಮ್ಮ ಭಾಷಾ ಪ್ರೌಢಿಮೆಯನ್ನ ನಿಮ್ಮ ಮುಂದೆ ತೋರಿಸಲು ರೆಡಿಯಾಗಿದ್ದಾರೆ. ಬನ್ನಿ ನೋಡೋಣ. ಇಲ್ಲಿ ಉಪಸ್ಥಿತರಿರುವ ತೀರ್ಪುಗಾರರಿಗೂ ಹಿರಿಯರಿಗೂ ನನ್ನ ನಮನಗಳು. ನನ್ನ ಹೆಸರು ಯಜ್ಞ. ನಾನು ಮಿಲಾಗ್ರೆಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಾನು ಭಾರತ ವಿಕಸಿತ ರಾಷ್ಟ್ರ ಎಂಬ ವಿಷಯದ ಬಗ್ಗೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ.
ನಮ್ಮ ಭಾರತ ಪ್ರಾಚೀನ ಸಂಸ್ಕೃತಿಯ ದೇಶ. ಜಗತ್ತಿನ ಇತಿಹಾಸದಲ್ಲಿಯೇ ಅತ್ಯಂತ ಶ್ರೇಷ್ಠ ನಾಗರಿಕತೆಯ ಕೇಂದ್ರವಾಗಿದ್ದು ಗಣಿತ, ವಿಜ್ಞಾನ, ತಂತ್ರಜ್ಞಾನ, ಆರೋಗ್ಯ, ಶಿಕ್ಷಣ ಎಲ್ಲದರಲ್ಲಿಯೂ ಮುಂಚೂಣಿಯಲ್ಲಿತ್ತು. ಆದರೆ ಕೆಲವು ಶತಮಾನಗಳ ವಿದೇಶಿ ಆಳ್ವಿಕೆಯಿಂದಾಗಿ ಭಾರತವು ಪ್ರಗತಿ ಸಾಧಿಸುವುದರಲ್ಲಿ ಹಿಂಜರಿಯಿತು. ಆದರೆ 1947ರಲ್ಲಿ ಸ್ವಾತಂತ್ರ್ಯ ಪಡೆದ ಭಾರತ ಪುನಃ ತನ್ನ ಸಾಮರ್ಥ್ಯವನ್ನು ತೋರಿಸಲಾರಂಭಿಸಿತು. ಈಗ ಭಾರತವು ವಿಕಸಿತ ರಾಷ್ಟ್ರದ ಹಾದಿಯಲ್ಲಿ ತನ್ನ ದಿಟ್ಟ ಹೆಜ್ಜೆಯನ್ನು ಇಡುತ್ತಿದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ವಿಕಸಿತ ಭಾರತದ ಕನಸು ಇಂದು ನನಸಾಗುತ್ತಿದೆ. ವಿಕಸಿತ ಭಾರತ ಎಂದರೆ ಆರ್ಥಿಕವಾಗಿ ಪ್ರಬಲವಾದ ಮೂಲಭೂತ ಸೌಲಭ್ಯಗಳಿರುವ ಗಣಿತ, ಆರೋಗ್ಯ, ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ ಸೌಲಭ್ಯಗಳಲ್ಲಿ ಉನ್ನತ ಮಟ್ಟವನ್ನು ತಲುಪಿರುವ ರಾಷ್ಟ್ರ. ಈ ಹಾದಿಯಲ್ಲಿ ಭಾರತವು ತನ್ನ ಬಹುಪಾಲು ಸಾಧನೆಯನ್ನು ಸಾಧಿಸಿದೆ. ಇಂದಿನ ಭಾರತವು ಚಂದ್ರಯಾನ ಮತ್ತು ಗಗನಯಾನ ಯೋಜನೆಗಳ ಮೂಲಕ ಭೌಗೋಳಿಕ ವಿಜ್ಞಾನದಲ್ಲಿ ಮುಂಚೂಣಿಯಲ್ಲಿದೆ. ಡಿಜಿಟಲ್ ಇಂಡಿಯಾ ಮತ್ತು ಸ್ಮಾರ್ಟ್ ಆಪ್ ಇಂಡಿಯಾ ಯೋಜನೆಗಳ ಉದ್ಯಮಶೀಲತೆಯನ್ನು ಉತ್ತೇಜಿಸುತ್ತಿದೆ. ಯುವಶಕ್ತಿ, ಮಹಿಳಾ ಸಬಲೀಕರಣ, ಗ್ರಾಮೀಣಾಭಿವೃದ್ಧಿ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ನವಚೇತನ ಮೂಡುತ್ತಿದೆ. ಇತ್ತೀಚೆಗೆ ನಡೆದ ಇಂಡಿಯಾ ಮತ್ತು ಪಾಕಿಸ್ತಾನ್ ನಡುವಿನ ಆಪರೇಷನ್ ಸಿಂಧೂರ ಯುದ್ಧದಲ್ಲಿ ಭಾರತವು ಎಷ್ಟು ಬಲಿಷ್ಠವಾಗಿದೆ ಹಾಗೂ ಒಗ್ಗಟ್ಟಿನಲ್ಲಿದೆ ಎಂಬುದನ್ನು ಇತರ ದೇಶಕ್ಕೆ ನಿರೂಪಿಸಿದೆ. ನಮ್ಮ ದೇಶದ ಸೇನೆಯಲ್ಲಿ ಒಟ್ಟು 14.25 ಲಕ್ಷದ ಸೈನಿಕರಿದ್ದಾರೆ. ನಮ್ಮ ದೇಶವು ತನ್ನದೇ ಆದ ಯುದ್ಧ ವಿಮಾನಗಳು, ಕ್ಷಿಪಣಿಗಳು ಹಾಗೂ ಉಪಗ್ರಹಗಳನ್ನು ತಯಾರಿಸುವ ಕೆಲವು ದೇಶಗಳಲ್ಲಿ ಒಂದಾಗಿದೆ. ವಿಕಸಿತ ಭಾರತ ಕೇವಲ ಸರ್ಕಾರದ ಗುರಿಯಲ್ಲ, ನಮ್ಮೆಲ್ಲ ನಾಗರಿಕರ ಹೊಣೆ. ನಾವೆಲ್ಲರೂ ಒಟ್ಟಾಗಿ ನಮ್ಮ ಕನಸಿನ ಭಾರತವನ್ನು ಪ್ರಯತ್ನದ ಭಾರತವನ್ನಾಗಿ ಮಾಡಬೇಕು. ನಮ್ಮೆಲ್ಲರ ದೇಶ ಪ್ರೇಮ ಮತ್ತು ಶ್ರದ್ಧೆಯಿಂದ ನಮ್ಮ ಭಾರತವನ್ನು ಸಂಪೂರ್ಣವಾಗಿ ವಿಕಸಿತಗೊಳಿಸಲು ಸಾಧ್ಯ. ಅಂತಿಮವಾಗಿ ನಾನು ಹೇಳಲು ಬಯಸುವುದೇನೆಂದರೆ, ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಒಗ್ಗಟ್ಟಿನಲ್ಲಿ ಕೆಲಸ ಮಾಡಿದರೆ ನಮಗೆ ಶಕ್ತಿ ಇದೆ. ಒಗ್ಗಟ್ಟಾಗಿ ನಮ್ಮ ಭಾರತವನ್ನು ಸಂಪೂರ್ಣವಾಗಿ ವಿಕಸಿತಗೊಳಿಸೋಣ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಯಜ್ಞ, ಬಹಳ ಚೆನ್ನಾಗಿ ಮಾತಾಡಿದಿರಿ. ಥ್ಯಾಂಕ್ ಯು ಸರ್. ಅಪ್ರಿಷಿಯೇಟ್ ಮಾಡ್ತೇನೆ. ತುಂಬ ಒಳ್ಳೆ ಸ್ಪೀಚ್ ಇದು. ಥ್ಯಾಂಕ್ ಯು ಸರ್. ನಿಮ್ಮಲ್ಲಿ ಶಬ್ದ ಭಂಡಾರ ಇದೆ, ಫ್ಲೋ ಇದೆ, ಎಲ್ಲೂ ಕೂಡ ಮೆಮೊರಿ ಬ್ಲಾಕ್ ಆಗಲಿಲ್ಲ. ಸ್ಪೀಚ್ ಬಹಳ ಚೆನ್ನಾಗಿ ಮಾಡುವಂಥ ಶಕ್ತಿ ನಿಮ್ಮ ಭಗವಂತ ಕೊಟ್ಟಿದ್ದಾನೆ. ಆದರೆ ಕೆಲವು ಸಣ್ಣ ಅಂಶಗಳು ರಿಪೇರಿ ಆಗಬೇಕು ಅಂತ ಹೇಳುವಂಥ ಸಣ್ಣ ಪ್ರಾಯ ಇದು, ತಿದ್ದುಕೊಳ್ಳುವಂಥ ಪ್ರಾಯ ಅಂತ ಅನಿಸ್ತಾ ಇದೆ ನಿಮಗೆ. ಈ ಸ್ಪೀಚ್ ನಿಮ್ಗೆ ಅರ್ಥ ಆಗಿದೆಯಾ? ಮೊದಲು ಅರ್ಥ ಮಾಡ್ಕೊಂಡಿದ್ದೀರಾ? ಯಾರು ಬರೆದ ಸ್ಪೀಚ್ ಇದು? ಆ್ಯಕ್ಚುಲಿ ನಮಗೆ ಕ್ಲಾಸಲ್ಲಿ ಲೆಸನ್ ಮಾಡುವಾಗ ನನಗೆ ಇದು ಒಂದು ಟಾಪಿಕ್ ಹೇಳಿದರು. ಹಾಗಾಗಿ ಇದು ಟಾಪಿಕ್ ನನಗೆ ತುಂಬ ಇಷ್ಟ ಆಗಿ, ಬೇರೆ ಟಾಪಿಕ್ಗಳಿಗಿಂತ ಇದು ಈಗ ತುಂಬ ಇಂಪಾರ್ಟೆಂಟ್ ಆಗಿರುವ ಟಾಪಿಕ್ ಅಂತೇಳಿ ಇದನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಯಾರ ಹೆಲ್ಪ್ ಇಲ್ಲದೆ ಅಂದರೆ ನಾನು ಮತ್ತು ನನ್ನ ಕನ್ನಡ ಟೀಚರ್ ಹತ್ರ ಹೆಲ್ಪ್ ತಗೊಂಡು ಟಾಪಿಕ್ ನಾನೇ ಚಾಯ್ಸ್ ಮಾಡಿದ್ದು. ಆಮೇಲೆ ನ್ಯೂಸ್ ಪೇಪರ್ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸಿಂದ ಮತ್ತು ಓಲ್ಡ್ ಟೆಕ್ಸ್ಟ್ ಬುಕ್ಸ್ಗಳಿಂದ ಈ ತುಂಬಾ ಕಷ್ಟಪಟ್ಟದ್ದು ಇವತ್ತು ಕಾಣ್ತಾ ಇದೆ, ಶ್ರಮ ಹಾಕಿದ್ದೀರಿ ಅಂತ ನನಗೆ ಅನಿಸ್ತಾ ಇದೆ. ನಮಸ್ಕಾರ ಗೌರವಾನ್ವಿತ ತೀರ್ಪುಗಾರರೇ, ನನ್ನ ಹೆಸರು ಉಲ್ಲಾಸಿನಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ನಿರ್ಮಲಾ ಆಂಗ್ಲ ಮಾಧ್ಯಮ ಶಾಲೆ ಬ್ರಹ್ಮಾವರ. ಇಂದು ನಾನು ನಿಮ್ಮೆದುರು ವ್ಯಕ್ತಿತ್ವವೆಂಬ ಮಹತ್ವಪೂರ್ಣವಾದ ವಿಷಯದ ಕುರಿತು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ಹಣದಿಂದ ಬಟ್ಟೆ ಖರೀದಿಸಬಹುದು, ಆದರೆ ವ್ಯಕ್ತಿತ್ವವನ್ನು ಮಾತ್ರ ಶ್ರಮದಿಂದ ಕಟ್ಟಬೇಕಾಗುತ್ತದೆ. ವ್ಯಕ್ತಿತ್ವವೆಂದರೆ ನಾವು ಹೇಗೆ ಕಾಣುತ್ತೇವೆ ಅಥವಾ ನಾವು ಏನನ್ನು ಧರಿಸುತ್ತೇವೆ ಎಂಬುದರ ಮೇಲೆ ಮಾತ್ರವಲ್ಲ, ಅದು ನಮ್ಮ ಆಲೋಚನೆ, ವರ್ತನೆ, ಭಾವನೆ, ನಡವಳಿಕೆ ಮತ್ತು ಮೌಲ್ಯಗಳನ್ನು ಒಳಗೊಂಡ ಒಂದು ಸಂಪೂರ್ಣ ವ್ಯಕ್ತಿಯ ಪ್ರತಿರೂಪ. ವ್ಯಕ್ತಿತ್ವವೇ ಒಬ್ಬ ವ್ಯಕ್ತಿಯನ್ನು ಇತರರಿಂದ ವಿಭಿನ್ನವಾಗಿ ಗುರುತಿಸಬಹುದಾದ ಅಂಶವಾಗಿದೆ. ಪ್ರಾಮಾಣಿಕತೆ, ಸಹಾನುಭೂತಿ, ಆತ್ಮವಿಶ್ವಾಸ, ಶ್ರದ್ಧೆ, ದಯೆ, ಶಿಸ್ತು, ನೀತಿನಿಷ್ಠೆ ಇವೆಲ್ಲವೂ ಉತ್ತಮ ವ್ಯಕ್ತಿತ್ವದ ಅಂಶಗಳು.
ಉದಾಹರಣೆಗೆ ಸ್ವಾಮಿ ವಿವೇಕಾನಂದರು, ಮಹಾತ್ಮ ಗಾಂಧೀಜಿ ಅಥವಾ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಂತಹ ಮಹಾನ್ ವ್ಯಕ್ತಿಗಳ ವ್ಯಕ್ತಿತ್ವವೇ ಅವರನ್ನು ಇತಿಹಾಸದಲ್ಲಿ ಅಮರಗೊಳಿಸಿದೆ. ಅವರು ಒಳ್ಳೆಯ ರೀತಿಯಲ್ಲಿ ಮಾತನಾಡುತ್ತಿದ್ದರು, ನಡೆದುಕೊಳ್ಳುತ್ತಿದ್ದರು ಮತ್ತು ಸತ್ಯಕ್ಕೆ ನಿಷ್ಠೆಯಂತೆ ಬೆಂಬಲ ನೀಡುತ್ತಿದ್ದರು. ಇವೆಲ್ಲವೂ ಅವರ ವ್ಯಕ್ತಿತ್ವದ ಭಾಗಗಳಾಗಿವೆ. ಸ್ವಾಮಿ ವಿವೇಕಾನಂದರು ಎಂದಿದ್ದರು, ವಿಶ್ವದ ಸರ್ವಶ್ರೇಷ್ಠ ಶಕ್ತಿ ನಿಮ್ಮೊಳಗೆ ಇದೆ, ಅದನ್ನು ಅರಿಯಿರಿ, ಅಭಿವೃದ್ಧಿಪಡಿಸಿ ಮತ್ತು ಜಗತ್ತಿಗೆ ತೋರಿಸಿ. ನಾವು ಯಾವ ವೃತ್ತಿಯಲ್ಲಿ ಇರಲಿ, ಎಷ್ಟು ವಿದ್ಯಾವಂತರಾಗಿರಲಿ, ನಾವು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದ್ದಾಗಲೇ ನಿಜವಾದ ಮಾನವೀಯತೆಯ ಮೌಲ್ಯವನ್ನು ತಲುಪಬಹುದು. ವ್ಯಕ್ತಿತ್ವ ಎಂದರೆ ಕೇವಲ ರೂಪವಲ್ಲ, ಅದು ನಮ್ಮ ನಡತೆ ಮತ್ತು ನಡಿಗೆ. ಉತ್ತಮ ವ್ಯಕ್ತಿತ್ವವಿರುವ ವ್ಯಕ್ತಿ ಎಲ್ಲೆಡೆ ಗೌರವವನ್ನು ಸಂಪಾದಿಸುತ್ತಾನೆ ಮತ್ತು ಸಮಾಜಕ್ಕೂ ಮಾದರಿಯಾಗುತ್ತಾನೆ. ಕಟ್ಟುವುದು ಕಠಿಣ, ಆದರೆ ಕೆಡಹುವುದು ಸುಲಭ. ಹಾಗೆಯೇ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳಲು ಹಲವಾರು ಪ್ರಯತ್ನ ಮಾಡಬೇಕು. ಅದಕ್ಕೆ ಶ್ರಮ, ತಾಳ್ಮೆ ಮತ್ತು ಸತತ ಪ್ರಯತ್ನ ಬೇಕು. ಆದರೆ ಅದನ್ನು ಹಾಳು ಮಾಡಿಕೊಳ್ಳಲು ಒಂದು ಸಣ್ಣ ತಪ್ಪು ಅಥವಾ ಕೆಟ್ಟ ವರ್ತನೆಯೇ ಸಾಕು. ಅಂತಿಮವಾಗಿ ನಾನು ಒಂದು ಮಾತನ್ನು ಹೇಳಲು ಇಚ್ಛಿಸುತ್ತೇನೆ. ನೀವು ದೊಡ್ಡ ವ್ಯಕ್ತಿಯಾಗಬೇಕೆಂದರೆ ಒಳ್ಳೆಯ ವ್ಯಕ್ತಿತ್ವವಿರುವ ವ್ಯಕ್ತಿಯಾಗಿರಿ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನಿಮ್ಮ ಕಂಟೆಂಟ್ ಒಳ್ಳೆದಿತ್ತು ಮತ್ತು ಅದನ್ನಷ್ಟನ್ನು ಕೂಡ ನಿರರ್ಗಳವಾಗಿ ಹೇಳಿದ್ದೀರಿ, ಮೆಮೊರೈಸ್ ಮಾಡ್ಕೊಂಡಿದ್ದೀರಿ, ತುಂಬಾ ಒಳ್ಳೆ ರೀತಿಯಲ್ಲಿ ಅದನ್ನು ಮಾಡಿದ್ದೀರಿ. ಯಾರು ಬರೆದದ್ದು ಸ್ಪೀಚ್? ಅಂದ್ರೆ ಅಮ್ಮ ಒಂದು ಒಳ್ಳೆ ಶಿಕ್ಷಕಿ, ಅವರಿಂದನೂ ಸಹಾಯ ತಗೊಂಡೆ. ಮತ್ತು ನಮ್ಮ ಶಾಲೆಯಲ್ಲಿ ಶಿಕ್ಷಕರಿದ್ದಾರೆ ಕನ್ನಡ, ಅವರು ಕೂಡ ತುಂಬಾ ಸಹಾಯ ಮಾಡಿದ್ದಾರೆ ನಮಗೆ. ಓಕೆ, ಸೊ ನಿಮ್ಮ ವಾಯ್ಸ್ ತುಂಬಾ ಸ್ವೀಟ್ ಆಗಿದೆ. ನೀವು ಇಲ್ಲಿ ಹಾಬೀಸ್ ಅಲ್ಲಿ ಸಿಂಗಿಂಗ್ ಅಂತ ಬರ್ತಿದ್ದೀರಿ, ಪರ್ಫೆಕ್ಟ್ ಆಗಿದೆ. ಮತ್ತೆ ಹಾಬೀಸ್ ಅಲ್ಲಿ 2 ಹಾಬಿ ಇದೆ, ಡ್ಯಾನ್ಸಿಂಗ್ ಮತ್ತು ಸಿಂಗಿಂಗ್. ಇದರ 2ರ ಒಂದು ರಿಫ್ಲೆಕ್ಷನ್ ನಿಮ್ಮ ಸ್ಪೀಚ್ ಅಲ್ಲಿ ಸ್ವಲ್ಪ ಕಾಣ್ತದೆ. ಅಂದ್ರೆ ನೀವು ಕೈ ಮೂವ್ಮೆಂಟ್ ಮಾಡುವಾಗ ಅದು ಹೀಗೆ 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 ರೌಂಡ್ ಆಗಿ ಅದರಲ್ಲೊಂದು ಮೂವ್ಮೆಂಟ್ ಕಾಣ್ತಾ ಉಂಟು. ಮತ್ತೆ ನೀವು ಹೇಳುವಂತ ವೇ ಅಲ್ಲಿಯೂ ಕೂಡ ಅದೊಂದು ಹಾಡಿನ ರೀತಿಯಲ್ಲಿ ಕೇಳ್ತಾ ಉಂಟು. ನಿಮ್ಮ ಸ್ಪೀಚ್ ಸ್ವಲ್ಪ ಹಾಡಿನ ರೀತಿಯಲ್ಲಿ ಕೇಳ್ತಾ ಉಂಟು. ಮತ್ತೆ ನಿಮ್ಮ ಕೈ ಮೂವ್ಮೆಂಟ್ ಸ್ವಲ್ಪ ಡ್ಯಾನ್ಸಿನ ರೀತಿಯಲ್ಲಿ ಬರ್ತಾ ಉಂಟು. ಸೊ ಅದನ್ನೊಂದು ಸ್ವಲ್ಪ ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ನಿಮ್ಮ ಸ್ಪೀಚಲ್ಲಿ ಆ ಟೋನ್ ಬೇಡ, ಸ್ಪೀಚ್ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು. ಅದು ಹಾಗಾಗಿ ಟೋನ್ ಬಂದ ಕೂಡಲೇ ಅದೇನಾಗ್ತದೆ, ಅದು ಸ್ವಲ್ಪ ವೀಕ್ ಆಗ್ತಾ ಬರ್ತದೆ. ಸೊ ಅವ್ನು ಟೋನ್ ಅವಾಯ್ಡ್ ಮಾಡಿ ಮತ್ತೆ ಬಾಡಿ ಮೂವ್ಮೆಂಟ್ ಅಲ್ಲಿ ಸ್ವಲ್ಪ ಡ್ಯಾನ್ಸಿನ ಇನ್ಫ್ಲೂಯೆನ್ಸ್ ಆಗೋದನ್ನು ಸ್ವಲ್ಪ ಕಮ್ಮಿ ಮಾಡಿ. ಉಳಿದದು ಒಳ್ಳೆ ಸ್ಪೀಕರ್ ಆಗ್ತೀರಿ ನೀವು ಖಂಡಿತವಾಗಿ. ಧನ್ಯವಾದಗಳು. ನಾ ಜಸ್ಟ್ ಕಂಟೆಂಟ್ ಮಾತ್ರ ಟೆಸ್ಟ್ ಮಾಡ್ತೇನೆ ಮಗ, ಬೇರೆ ಏನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಈಗ ಉಲ್ಲಾಸಿನಿ ಮತ್ತು ಮದರ್ ತೆರೆಸಾ ಡಿಫರೆನ್ಸ್ ಏನು ಹೇಳಿ ನಿಮ್ಮ ಪ್ರಕಾರ? ಉಲ್ಲಾಸಿನಿ ಎಂದರೆ ಯಾರಿಗಾರು ತೊಂದರೆ ಆದರೆ ತುಂಬ ಸಹಾಯ ಮಾಡ್ತಾಳೆ. ಮತ್ತು ಡಿಫರೆನ್ಸ್ ಅಂದರೆ ಅವರು ದೇಶಕ್ಕಾಗಿ ತುಂಬ ಹೋರಾಡಿದ್ದಾರೆ, ಒಳ್ಳೆಯ ಬಡವರಿಗೆ ತುಂಬ ಸಹಾಯ ಮಾಡಿದ್ದಾರೆ ಮತ್ತು ಎಲ್ಲ ಒಳ್ಳೆಯ ಇದಕ್ಕೆ ಅವರು ಹೆಲ್ಪ್ ಮಾಡಿದ್ದಾರೆ. ನಾನು ಇನ್ನೂ ಮಾಡ್ತಾ ಇದ್ದೀನಿ ಅಷ್ಟೇ, ಇನ್ನೂ ದೊಡ್ಡಾದ್ಮೇಲೆ ಇನ್ನೂ ತುಂಬ ಮಾಡ್ತೀನಿ. ಈಗ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಒಳ್ಳೆಯದನ್ನು ಕಲಿತಿದ್ದೇನೆ ಮತ್ತು ಒಳ್ಳೆಯದನ್ನು ಮಾಡಲಿಕ್ಕೂ ಟ್ರೈ ಮಾಡ್ತಿದ್ದೇನೆ. ಇನ್ನು ದೊಡ್ಡಾದ್ಮೇಲೆ ತುಂಬ ಪ್ರಾಯದಲ್ಲಿ ಮದರ್ ತೆರೆಸಾ ನಿಮ್ಮಷ್ಟು ಮಾಡಿರಲಿಲ್ಲ ಆಯ್ತಾ? ನಿಮ್ಮ ಪ್ರಾಯ ಬಹಳ ಸಣ್ಣದು. ಈ ಪ್ರಾಯದಲ್ಲಿ ನಾನು ಖಂಡಿತವಾಗಿ ಒಂದು ಅಕ್ಷರ ನಾನು ಮಾತಾಡಿರಲಿಲ್ಲ. ನಿಮಗೆ ದೇವರು ಒಳ್ಳೆದನ್ನ ಮಾಡಲಿ, ಒಳ್ಳೆ ಸ್ಪೀಕರ್ ಆಗ್ತೀರಿ ಮುಂದಕ್ಕೆ. ಸಹಜವಾಗಿರ್ತಕ್ಕಂಥ ಮಾತುಗಳು ಬರ್ತಾ ಇದೆ, ಫ್ಲೋ ತುಂಬ ಚೆನ್ನಾಗಿದೆ, ಥಾಟ್ಸ್ಗಳು ತುಂಬ ಚೆನ್ನಾಗಿದೆ, ಎಕ್ಸ್ಪ್ರೆಷನ್ ಭಾಳ ಇಷ್ಟ ಆಯ್ತು ನನಗೆ. ವಾಯ್ಸ್ ಪಂಚ್ ನಿಮ್ಮಲ್ಲಿ ಆ ದೇವರು ಕೊಟ್ಟಿರ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥ ವಾಯ್ಸ್ ಪಂಚ್. ಸರ್ ಹೇಳಿದ ಹಾಗೆ ಸ್ವಲ್ಪ ಮ್ಯೂಸಿಕ್ನ ಪ್ರಭಾವದಿಂದ ಹೊರಗೆ ಬನ್ನಿ. ಸ್ಪೀಚ್ ಬೇರೆ, ಮ್ಯೂಸಿಕ್ ಬೇರೆ, ಹಾಡುಗಳು ಬೇರೆ, ಮಾತಾಡೋದು ಬೇರೆ. ಯಾರು ಸಹಜವಾಗಿ ಮಾತಾಡ್ತಾರೆ ಅವ್ರು ಮಾತ್ರ ಒಳ್ಳೆ ಸ್ಪೀಕರ್ ಆಗ್ತಾರೆ. ಸಹಜವಾಗಿ ಮಾತಾಡ್ತಾ ಇದ್ದೀರಿ, ನಿಮ್ಗೆ ದೇವ್ರು ಒಳ್ಳೇದು ಮಾಡಿ, ರಿಸಲ್ಟ್ ನಿಮ್ಗೆ ಸರ್ ಹೇಳ್ತಾರೆ. ಧನ್ಯವಾದ. ಉಲ್ಲಾಸಿನಿ, ನಿಮಗೆ ಡೆವಲಪ್ ಆಗುವ ಸ್ಕೋಪ್ ಇದೆ, ಅದನ್ನು ನಾವು ನೋಡ್ತಿದ್ದೇವೆ. ಹಾಗಾಗಿ ನಾವು ನಿಮ್ಮನ್ನು ಸೆಲೆಕ್ಟ್ ಮಾಡ್ತೇವೆ ನೆಕ್ಸ್ಟ್ ರೌಂಡಿಗೆ. ಧನ್ಯವಾದ. ಕಂಗ್ರ್ಯಾಚುಲೇಷನ್ಸ್. ಸರ್ ಹತ್ರ ಬಂದು ಮೆಡಲ್ ತಗೊಂಡು ಹೋಗ್ತೇನೆ. ಧನ್ಯವಾದಗಳು. ಉಲ್ಲಾಸಿನಿಯವರು ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿಯಲ್ಲಿ ಈಗ ಆಡಿಷನ್ಸ್ ರೌಂಡಲ್ಲಿ ಸೆಲೆಕ್ಟ್ ಆಗಿದ್ದೀರಾ. ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿ ಇದೆ. ನನಗೆ ತುಂಬ ಆಸೆ ಇತ್ತು ಇದರಲ್ಲಿ ಸೆಲೆಕ್ಟ್ ಆಗಬೇಕು ಮತ್ತು ಮುಂದೆ ಹೋಗಬೇಕು ಈ ಭಾಷಣಗಳಲ್ಲಿ ಅಂತ. ತುಂಬ ಖುಷಿ ಆಗ್ತದೆ. TV ಚಾನೆಲ್ಸಲ್ಲಿ ಇದಕ್ಕಿಂತ ಮುಂಚೆ ಯಾವುದು ಕಾಂಪಿಟೇಷನ್ಸ್ಗೆ ಹೋಗಿದ್ರಾ?
ಟಿವಿ ಚಾನಲ್ಸ್ ಹೋಗ್ಲಿಲ್ಲ, ಆದರೆ ಶಾಲೆಯಲ್ಲಿ ತುಂಬಾ ಹೋಗಿದ್ದೆ. ಓಕೆ, ಶಾಲೆಯಲ್ಲಿ ತುಂಬಾ ಹೋಗಿದ್ದೀರಾ, ಬಟ್ ಇವತ್ತು ನೀವು ಕ್ಯಾಮ್ರಾ ಫೇಸ್ ಮಾಡ್ತಿದ್ದೀರಾ. ಕ್ಯಾಮ್ರಾವನ್ನ ಫೇಸ್ ಮಾಡಿಕೊಂಡು ಸ್ಪೀಚ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಇಲ್ಲಿಯ ಒಂದು ಅನುಭವದ ಬಗ್ಗೆ ಹೇಳ್ತೀರಾ? ಇಲ್ಲಿ ನನಗೆ ತುಂಬಾ ಹೊಸ ಥರ ಇದು, ಯಾಕಂದ್ರೆ ಕ್ಯಾಮರಾ ಮುಂದೆ ನಾನು ಯಾವತ್ತೂ ಮಾಡಿರಲಿಲ್ಲ. ಆದರೆ ನರ್ವಸ್ ಏನೂ ಆಗಲಿಲ್ಲ, ಎಲ್ಲ ನಾರ್ಮಲ್ ಆಗೇ ಮಾತಾಡಿದೆ, ತುಂಬ ಒಳ್ಳೆನೂ ಹೇಳಿದೆ, ತುಂಬ ಖುಷಿ. ಓಕೆ, ಅಭಿವ್ಯಕ್ತ ಕಾಂಪಿಟೇಷನ್ ಬಗ್ಗೆ ಕೇಳಬೇಕಾದ್ರೆ ನಿಮಗೆ ಯಾವ ರೀತಿಯ ಒಂದು ಇರಾದೆ ಇತ್ತು? ಯಾವ ರೀತಿಯಲ್ಲಿ ನಾನು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳುವ ಒಂದು ಆಸಕ್ತಿ ಇತ್ತು? ಅಲ್ಲಿ ತುಂಬ ಸ್ಕೂಲಿಂದ ತುಂಬ ಜನ ಮಕ್ಕಳು ಬರ್ತಾರೆ ಅಂತ ಗೊತ್ತಿತ್ತು, ತುಂಬ ಟಫ್ ಕಾಂಪಿಟೇಷನ್ ಇರುತ್ತೆ ಅಂತ ಗೊತ್ತಿತ್ತು. ಬಿಕಾಸ್ ಎಲ್ಲ ಕಡೆಯಿಂದ ಎಲ್ಲ ಒಳ್ಳೆ ಮಕ್ಕಳೇ ಬರುವರು. ಸೊ ಅದಕ್ಕೆ ತುಂಬ ಸ್ವಲ್ಪ ನರ್ವಸ್ಸು ಇತ್ತು, ಆದರೆ ಇಲ್ಲಿ ಬಂದು ಒಳ್ಳೆ ಮಾಡಿದೆ. ಓಕೆ, ಖುಷಿ ಇದೆ ನಿಮಗೆ. ಇವತ್ತೀಗ ಸೆಲೆಕ್ಟ್ ಆಗಿದ್ದೀರಾ, ಸೊ ಯಾವ ರೀತಿಯಲ್ಲಿ ಖುಷಿಯನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಇಷ್ಟಪಡ್ತೀರಾ? ಅಪ್ಪ ಅಮ್ಮಂಗೆ ಹೇಳುವುದು, ಶಾಲೆಗೆ ಹೇಳುವುದು, ಮತ್ತು ಶಿಕ್ಷಕರು ತುಂಬ ನಮಗೆ ಸಹಾಯ ಮಾಡಿದ್ದಾರೆ ಮತ್ತು ಅವರಿಗೆ ತುಂಬ ಖುಷಿ ಆಗುತ್ತೆ. ಮತ್ತು ಹಾಗೆ, ಸೊ ಎಕ್ಸೈಟೆಡ್ ಇದ್ದೀರಾ ಮುಂದಿನ ರೌಂಡ್ಸ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಲಿಕ್ಕೆ? ಹೌದು. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ನೆಕ್ಸ್ಟ್ ರೌಂಡ್ಸ್ಗೆ ಎಲ್ಲ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡು ಬನ್ನಿ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು. ನಾನಿವತ್ತು ತೆಗೆದುಕೊಂಡಿರುವ ವಿಷಯವೇನೆಂದರೆ ಅದು ಏಕಾಗ್ರತೆ. ಏಕಾಗ್ರತೆ ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ವಿಷಯಗಳಲ್ಲಿ ಅದು ನಮಗೆ ಸಹಾಯವನ್ನು ಮಾಡುತ್ತದೆ. ಏಕ ಎಂದರೆ ಒಂದು, ಆಗ್ರತೆ ಎಂದರೆ ಮೊದಲನೆಯ ಸ್ಥಾನವನ್ನು ಕೊಡುವಂಥದ್ದು. ನಾವು ಓದುತ್ತಿರುವಾಗ, ಬರೆಯುತ್ತಿರುವಾಗ ಮತ್ತು ಇತರ ಕೆಲಸಗಳಲ್ಲಿ ತೊಡಗಿಕೊಂಡಿರುವಾಗ ಏಕಾಗ್ರತೆಯು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಏಕಾಗ್ರತೆಯನ್ನು ಒಂದು ವಾಕ್ಯದಲ್ಲಿ ವಿವರಿಸಬೇಕಾದರೆ ಇದೊಂದು ಕಾರ್ಯದ ಕಡೆ ನಿರ್ದೇಶಿಸುವ ಒಂದು ಮಾನಸಿಕ ಪ್ರಯತ್ನವಾಗಿದೆ. ಗಮನದ ವ್ಯಾಪ್ತಿ ಮತ್ತು ಕೆಲವು ಜನರಿಗೆ ಇರುವ ಹಲವಾರು ನೋವು, ಸಂಕಟಗಳು, ದುಃಖಗಳಿಗೆ ಇದು ಏಕಾಗ್ರತೆಯು ತುಂಬಾ ಉಪಯೋಗಕರವಾಗಿದೆ. ಇದನ್ನು ಹೆಚ್ಚಿಸಬೇಕಾದರೆ ನಾವು ಧ್ಯಾನವನ್ನು ಮಾಡಬೇಕು. ಧ್ಯಾನವನ್ನು ಮಾಡುವುದರಿಂದ ನಮ್ಮ ಆರೋಗ್ಯವು ಕೂಡ ಚೆನ್ನಾಗಿರುತ್ತದೆ ಮತ್ತು ಮಾನಸಿಕ ಆರೋಗ್ಯವು ಕೂಡ ಚೆನ್ನಾಗಿರುತ್ತದೆ. ಒಳ್ಳೆಯ ಆಹಾರವನ್ನು ಸ್ವೀಕರಿಸುವುದು, ಒಳ್ಳೆಯ ಆಹಾರವನ್ನು ತಿಂದಾಗ ಮಾತ್ರ ನಮ್ಮ ಮೆದುಳಿನ ಕಾರ್ಯಕ್ರಮವು ಚೆನ್ನಾಗಿರುತ್ತದೆ ಮತ್ತು ನಮ್ಮ ಆರೋಗ್ಯವು ಕೂಡ ಚೆನ್ನಾಗಿರುತ್ತದೆ. ಗೊಂದಲವನ್ನು ಕಡಿಮೆ ಮಾಡುವುದು, ಕೆಲವು ಜನರಿಗೆ ತುಂಬಾ ಗೊಂದಲಗಳಿರುತ್ತವೆ. ಅದನ್ನು ಕಡಿಮೆ ಮಾಡಬೇಕಾದರೆ ನಾವು ಮೊದಲನೆಯದಾಗಿ ನಮ್ಮ ಮೊಬೈಲ್ ಫೋನ್ಗಳನ್ನು ಬದಿಯಲ್ಲಿಡಬೇಕು. ಆಗ ನಮ್ಮ ಗೊಂದಲವನ್ನು ಕಡಿಮೆ ಮಾಡಬಹುದು, ಆಗ ಏಕಾಗ್ರತೆಯನ್ನು ಹೆಚ್ಚಿಸಿದಂತಾಗುತ್ತದೆ. ಇನ್ನು ಆಟಗಳನ್ನು ಆಡುವುದರಿಂದ ಏಕಾಗ್ರತೆಯನ್ನು ಹೆಚ್ಚಿಸಬಹುದಾಗಿದೆ. ಅದು ಯಾವುದೆಂದರೆ ಜಿಗ್ಸೋ ಆಟಗಳು, ಪ್ರಬಂಧಗಳು ಓದುವುದರಿಂದ ಮತ್ತು ಪದಬಂಧಗಳು, ಒಗ್ಗಟ್ಟುಗಳನ್ನು ಓದುವುದರಿಂದ ಮತ್ತು ಮೆಮೊರಿ ಆಟಗಳನ್ನು ಆಡುವುದರಿಂದ ನಾವು ಏಕಾಗ್ರತೆಯನ್ನು ಹೆಚ್ಚಿಸಬಹುದಾಗಿದೆ. ಮತ್ತು ಏಕಾಗ್ರತೆಯನ್ನು ಸ್ವಾಭಾವಿಕವಾಗಿ ಹೆಚ್ಚಿಸಬೇಕಾದರೆ ನಾವು ಮೊದಲನೇದಾಗಿ ಪ್ರಕೃತಿಯನ್ನು ಗಮನಿಸಬೇಕು. ಪ್ರಕೃತಿಯನ್ನು ಗಮನಿಸಿದಾಗ ಮಾತ್ರ ನಮ್ಮ ಏಕಾಗ್ರತೆಯು ಹೆಚ್ಚಾಗುತ್ತದೆ ಮತ್ತು ಮಾನಸಿಕ ಆರೋಗ್ಯವು ಕೂಡ ಚೆನ್ನಾಗಿರುತ್ತದೆ. ಇನ್ನು ಮುಂದೆ ಹೇಳಬೇಕೆಂದರೆ ಏಕಾಗ್ರತೆ ಎನ್ನುವುದು ಬಹಳ ಮುಖ್ಯ. ಈಗ ತಾನೇ ನಾವು ನೋಡಿದ ಹಾಗೆ ಏಕಾಗ್ರತೆ ಎಂಬುದು ಈಗಿನ ಜಗತ್ತಿನಲ್ಲಿ ಬಹಳ ಕೊರತೆ ಇದೆ. ಅದನ್ನು ಕಡಿಮೆ ಮಾಡಬೇಕಾದ್ರೆ ನಾವು ಮೊದಲನೇದಾಗಿ ಧ್ಯಾನವನ್ನು, ವ್ಯಾಯಾಮವನ್ನು, ಇನ್ನಿತರ ಕೆಲಸಗಳನ್ನು ಮಾಡುವುದರಿಂದ ನಾವು ಏಕಾಗ್ರತೆಯನ್ನು ಹೆಚ್ಚಿಸಬಹುದೆಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಹೇಳಿ ಮುಗಿಸುತ್ತೇನೆ. ಧನ್ಯವಾದಗಳು. ಸೊ ನಿಮ್ಮ ಇಲ್ಲಿ ಹಾಬೀಸ್ ಅಲ್ಲಿ ಅದರ್ ಇನ್ಫಾರ್ಮೇಶನ್ ಅಲ್ಲಿ ನೀವು ಚರ್ಚ್ ಕಾಂಪಿಟೇಷನ್, ಬೈಬಲ್ ರೀಡಿಂಗ್ ಅದೆಲ್ಲ ಹೇಳಿದ್ರೆ ಸ್ವಲ್ಪ ಲಿಂಕ್ ಮಾಡಬಹುದು. ಬೈಬಲ್ ರೀಡಿಂಗ್ ಮಾಡಿರೋದ್ರಿಂದ ನಿಮಗೆ ಬೈಬಲ್ ಬಗ್ಗೆ ಸ್ವಲ್ಪ ಗೊತ್ತಿರಬಹುದು. ಹಾಗಾಗಿ ಏಕಾಗ್ರತೆ ಮತ್ತು ಬೈಬಲ್ ನಲ್ಲಿ ಏನಾದ್ರೂ ಕನೆಕ್ಷನ್ ಇದೆಯಾ? ಬೈಬಲ್ ನಲ್ಲಿ ಅಂದ್ರೆ ದೇವರು ಮಾಡಿರುವ ಕಾರ್ಯವಿರ್ಬೋದು, ಅವರಿಗೆ ಕಾರ್ಯವನ್ನು ಇಂಪಾಸಿಬಲ್ ಎನ್ನುವುದು ಯಾವುದೂ ಇಲ್ಲ ದೇವರಿಗೆ ಎನ್ನುವಂಥದ್ದು. ಅಂದ್ರೆ ಈಗ ನಾವು ಜಗತ್ತಿನಲ್ಲಿ ನೋಡಬೇಕಾದರೆ ಕೊರತೆ ಇದೆ ಏಕಾಗ್ರತೆಯ ಬಗ್ಗೆ. ಅದು ಒತ್ತಡವನ್ನು ಕಡಿಮೆ ಮಾಡಬೇಕಾದರೆ ನಾವು ಬೈಬಲ್ ಅನ್ನು ಓದಬೇಕು, ದೇವರಿಗೆ ಜಾಸ್ತಿಯಾಗಿ ಇಂಪಾರ್ಟೆನ್ಸ್ ಅನ್ನು ಕೊಡಬೇಕೆಂಬುದು ನನ್ನ ಅಭಿಪ್ರಾಯವಿದೆ. ಆದರೆ ಈಗ ಜನರು ಅದನ್ನು ಮಾಡುತ್ತಿಲ್ಲ. ಯಾಕೆಂದರೆ ಅವರಿಗೆ ಈಗ ಬೇರೆ ಕೆಲಸಗಳನ್ನು ಮಾಡುವುದು, ಬೇರೆ 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 ರೀತಿಯ ಮೊಬೈಲ್ ಫೋನ್ಗಳನ್ನು ನೋಡುವುದು, ಅದರಲ್ಲೇ ಅವರು ತೊಡಗಿಕೊಂಡಿದ್ದಾರೆ. ಹಾಗಾಗಿ ಅವರು ಸ್ವಲ್ಪ ಸಮಯ ಸಾಕು, ಅವರು ಸ್ವಲ್ಪ ಸಮಯ ದೇವರಿಗೆ ಅಂತ ಕೊಡಬೇಕು ಅಂತ ನಾನು ಹೇಳ್ತಿದ್ದೇನೆ. ಸೊ ಈಗ ನೀವು ಸೆಕೆಂಡ್ ಮಾತಾಡಿದ್ರಲ್ಲ, ನೀವು ಬೈಬಲ್ ಬಗ್ಗೆ ಮಾತಾಡಿದ್ರೆ, ನಿಮ್ಮ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡುವಾಗ ಅದು ಸ್ವಲ್ಪ ತುಂಬಾ ನ್ಯಾಚುರಲ್ ಆಗಿ ಬಂತು.
ನಿಮ್ಮ ಮುಖದಲ್ಲಿ ಒಂದು ಗ್ಲೋ ಬರ್ತದೆ, ಯಾಕಂದ್ರೆ ನಿಮ್ಗೆ ಆ ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಇದೆ ಅಥವಾ ನಿಮ್ಗೆ ಆ ಅಟ್ಯಾಚ್ಮೆಂಟ್ ಇದೆ ಬೈಬಲ್ ಜೊತೆಗೆ, ಒಂದು ಗ್ಲೋ ಬರ್ತದೆ ಮುಖದಲ್ಲಿ. ನೀವು ಫಸ್ಟ್ ಟೈಮ್ ಮಾತಾಡುವಾಗ ಏನಾಯ್ತು ಅಂತ ಹೇಳಿದ್ರೆ ಅದನ್ನ ನೀವು ಬಾಯಾಟ ಮಾಡ್ಕೊಂಡು ಬಂದಿರೋದ್ರಿಂದ ಅದು ಒಂದು ರೀತಿ ಟೋನ್ 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 ಆಗಿ ಹೋಯ್ತು. ಅದೊಂದು ಟ್ಯೂನ್ ಇದೆ, ಆ ಟ್ಯೂನ್ ಏನ್ ಮಾಡ್ತದೆ, ಆ ಟ್ಯೂನು ಸ್ವಲ್ಪ ನಿಮ್ಮ ಸ್ಪೀಚ್ನ ಎಫೆಕ್ಟಿವ್ನೆಸ್ ಅನ್ನು ಕಮ್ಮಿ ಮಾಡ್ತಾ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ಮಾತಾಡುವಾಗ ಅಥವಾ ನೆಕ್ಸ್ಟ್ ಪ್ರಯತ್ನ ಮಾಡುವಾಗ ನೀವು ಸೆಕೆಂಡ್ ಟೈಮ್ ಹೇಳಿದ್ರಲ್ಲ, ನಾರ್ಮಲ್ ಆಗಿ ನಿಮ್ಮ ಒಳಗಿಂದ ಬಂದ ವಿಷಯವನ್ನು ನೀವು ಹೇಗೆ ಹೇಳ್ತೀರಿ ಆ ರೀತಿ ಸ್ಪೀಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಆಗ ನೀವು ಫಸ್ಟ್ ಬರುವಾಗ ನಿಮ್ ಕಾಂಪಿಟೇಷನ್ ಅಂತ ತಲೆಯಲ್ಲಿ ಇದ್ದಿರ್ಬೋದು, ಅಥವಾ ಕಾಂಪಿಟೇಷನ್ ಇದೇ ರೀತಿ ಮಾತಾಡ್ಬೇಕಂತ ಯಾರಾದ್ರೂ ಹೇಳಿರ್ಬೋದು. ಅದು ಹಾಗಿರಲ್ಲ. ನೀವು ಆ ಟೋನ್ ಅನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಸೆಕೆಂಡ್ ಮಾತಾಡುವಾಗ ಏನ್ ನ್ಯಾಚುರಾಲಿಟಿ ತಂದ್ರಲ್ಲ ಅದನ್ನು ಮಾತಾಡಿ. ತುಂಬಾ ಒಳ್ಳೆ ರೀತಿಯಲ್ಲಿ ನೀವು ತುಂಬಾ ಒಳ್ಳೆ ಸ್ಪೀಕರ್ ಆಗ್ತೀರಿ. ಧನ್ಯವಾದಗಳು. ಜಿಯಾ, ಬಹಳ ಒಳ್ಳೆ ಮಾತಾಡಿದಿರಿ, ಮಾತು ಬಹಳ ಚೆನ್ನಾಗಿತ್ತು. ನಾನು ಮತ್ತೆ ಹೇಳ್ತೇನೆ, ವಯಸ್ಸಿ ಮೀರಿರ್ತಕ್ಕಂಥ ಮೆಚುರಿಟಿ ನಿಮ್ಮ ಹತ್ರ ಇದೆ. ಬಟ್ ಸರ್ ಹೇಳಿದ ಮಾತು ರಿಪೀಟ್ ಮಾಡ್ತೇನೆ, ಯಾವುದು ನೀವು ಪ್ರಿಪೇರ್ ಮಾಡಿ ನಿಮ್ಮ ಥಾಟ್ಸ್ಗಳ ಪ್ರಕಾರ ಮಾತಾಡ್ತೀರಿ ಅದು ಒಳ್ಳೆ ಸ್ಪೀಚ್ ಆಗಿರುತ್ತೆ. ಯಾವಾಗಲೂ ಯಾರೋ ಬರೆದು ಕೊಟ್ಟದು, ಯಾರೋ ಸ್ಕ್ರಿಪ್ಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ನ್ಯಾಚುರಲ್ ಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. 3 ನಿಮಿಷಗಳ ಕಾಲ ನೀವು ಸ್ಟಿಫ್ ಆಗಿ ನಿಂತ್ಕೊಂಡ್ರಿ, ನಿಮ್ಮ ಕೈಗಳು ಯಾವುದೇ ಮೂಮೆಂಟ್ಸ್ಗಳು ಬರಲಿಲ್ಲ, ಮುಖದ ಎಕ್ಸ್ಪ್ರೆಷನ್ಗಳು ಬಹಳ ಫೇಡ್ ಆಗ್ತಿತ್ತು. ಯಾಕಂದ್ರೆ ಅದು ನಿಮ್ಮದು ಅಂತ ನಿಮ್ಗೆ ಅನ್ನಿಸ್ಲಿಲ್ಲ. ಬೈಬಲ್ ಬಗ್ಗೆ ಮಾತಾಡುವಾಗ ಅದು ನಿಮ್ದು ಅಂತ ಅನ್ನಿಸ್ತು, ಹೌದಲ್ಲ? ಯಾವತ್ತು ನಮ್ಮದನ್ನ ಪ್ರೆಸೆಂಟ್ ಮಾಡಿ ಟ್ರೈ ಮಾಡಬೇಕು. ಒಳ್ಳೆ ಸ್ಪೀಕರ್ ಆಗುವಂತ ಎಲ್ಲ ಅರ್ಹತೆ ನಿಮ್ಮ ಹತ್ರ ಇದೆ. ವಾಯ್ಸ್ ಚೆನ್ನಾಗಿದೆ, ಆಯ್ತಾ? ಗೆಸ್ಚರ್ಸ್ಗಳು ಚೆನ್ನಾಗಿದೆ, ಒಳ್ಳೆ ಸ್ಪೀಕರ್ ಆಗ್ತಿರಂತ ನಮ್ಗೆ ಖಂಡಿತ ಭರವಸೆ ಇದೆ. ಬಟ್ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕು ಅಷ್ಟೇ. ವೆಯ್ಟ್ ಮಾಡಿದ್ರೆ ನಿಮ್ಮೊಳಗಿರ್ತಕ್ಕಂಥ ಒಳ್ಳೆ ಸ್ಪೀಕರ್ ಖಂಡಿತ ಎಮರ್ಜ್ ಆಗ್ತಾರೆ. ಒಳ್ಳೇದು ಮಾಡಲಿ, ದೇವರು ನಿಮ್ಗೆ ಒಳ್ಳೇದನ್ನ ಮಾಡಲಿ ಅಂತ ಆಸೆ ಪಡ್ತೇವೆ. ಧನ್ಯವಾದಗಳು. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯಲ್ಲಿ ಇಬ್ಬರು ಸ್ಪರ್ಧಾರ್ಥಿಗಳು ನೇರವಾಗಿ ಮುಂದಿನ ಹಂತಕ್ಕೆ ಆಯ್ಕೆಯಾದರೆ ಮತ್ತಿಬ್ಬರು ಸ್ಪರ್ಧಾರ್ಥಿಗಳು ವೇಟಿಂಗ್ ಲಿಸ್ಟ್ ನಲ್ಲಿದ್ದಾರೆ. ನೇರವಾಗಿ ಆಯ್ಕೆಯಾದ ಸ್ಪರ್ಧಾರ್ಥಿಗಳಿಗೆ ಅಭಿನಂದನೆಗಳು ಮತ್ತು ವೇಟಿಂಗ್ ಲಿಸ್ಟ್ ನಲ್ಲಿರುವಂತಹ ಸ್ಪರ್ಧಾರ್ಥಿಗಳಿಗೆ ಆಲ್ ದ ವೆರಿ ಬೆಸ್ಟ್. ಇಲ್ಲಿಗೆ ನಮ್ಮ ಇಂದಿನ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುವಂತಹ ಸಮಯ ಬಂದಿದೆ. ವಂದನೆಗಳೊಂದಿಗೆ ದಿಸ್ ಇಸ್ ಸ್ನೇಹ ಪೈ ಸೈನಿಂಗ್ ಆಫ್. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ದೈಜವಲ್ 24x7. Equipped with state-of-the-art facilities for academics and extracurricular activities, MAHE is home to more than 33,000 students from over 67 different nations with a vibrant campus life. ದಿ ಗ್ರೇಟ್ ಭೀಮಾ ದೀಪಾವಳಿ ಫೆಸ್ಟಿವಲ್ನೊಂದಿಗೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 26ರವರೆಗೆ ನಿಮ್ಮ ಆಚರಣೆಗಳು ಪ್ರಕಾಶಮಾನವಾಗಿ ಬೆಳಗಲಿ. ಲಕ್ಕಿ ಡ್ರಾ ಮೂಲಕ 3.5 ಕೋಟಿ ರೂಪಾಯಿ ಮೌಲ್ಯದ ಆಭರಣಗಳನ್ನು ಗೆಲ್ಲಿರಿ. ಎಲ್ಲಾ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ 60% ವರೆಗೆ ರಿಯಾಯಿತಿ. ಪ್ರತಿ ಗ್ರಾಂ ಹಳೆಯ ಚಿನ್ನದ ವಿನಿಮಯದೊಂದಿಗೆ ಹೆಚ್ಚುವರಿಯಾಗಿ 100 ರೂಪಾಯಿ ಪಡೆಯಿರಿ ಮತ್ತು ಭೀಮಾ ಡೈಮಂಡ್ಸ್ ವಿನಿಮಯದೊಂದಿಗೆ ಪ್ರತಿ ಕ್ಯಾರೆಟ್ಗೆ ಹೆಚ್ಚುವರಿಯಾಗಿ 5,000 ರೂಪಾಯಿ ಪಡೆಯಿರಿ. ವಜ್ರಾಭರಣದ ಪ್ರತಿ ಕ್ಯಾರೆಟ್ ಖರೀದಿಯೊಂದಿಗೆ 10,000 ರೂಪಾಯಿ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ಉಚಿತವಾಗಿ ಪಡೆಯಿರಿ. ಕೊಡುಗೆಗಳು ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಪ್ರತ್ಯೇಕವಾಗಿ ಲಭ್ಯವಿದೆ. ಷರತ್ತುಗಳು ಅನ್ವಯ. Having been conferred the status of an institution of eminence, MAHE has its eyes firmly set on the road ahead. MAHE constantly strives at creating opportunities of a lifetime for its students, thereby helping pave a clear path towards fulfilling their dreams. ನಮಗ నువ్వు ఓల్తికును మగ ఉంది నువ్వు ఓల్తికును మగ ಒಂದು ಆ ಶಾಪ್ ಪಲೆ ಅಲ್ಲಿ ಉಂಟತೆ ಅಡೆ ಪೋಡ ನಬಾ ನ నువ్వు ఓల్తికును మగ అవుతా ಒಂದು ಮುಲ್ಪ ಪಲೆ ಮೂಲೆ ಉಂಟು ಅಡೆ ಪೋಡ ಶೇ ನಮ ನ
ನೆಟ್ಟು ಕೆಲವು ಐಟಮ್ ಪೂರ ತಿಕ್ಕದನ್ ಮಗ ಕೆಲವು ಐಟಮ್ ವಾಶ್ ಆಪಡ್ ತಿಕ್ಕುನ್ ಮಗ ಒಂದು ಮಾತ ಬೇತೆ ಬೇತೆ ಅಂಗಡಿಗೆ ತೊಂಡರಿ ಒಂದು ಮಾತ ಒಂಜೇ ಕಡೆ ತಿಕ್ಕೊಂಡಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ವಾಟರ್ ಬೆಡ್ ನೆಬುಲೈಸರ್ ಅಡಲ್ಟ್ ಡಯಪರ್ ಹಾಸ್ಪಿಟಲ್ ಕಾಟ್ ಸಕ್ಷನ್ ಮಿಷನ್ ಒಂದು ಮಾತ ಉಂಡು ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಮಾತಾ ತಿಕ್ಕೊಂಡು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಗುರು ನಿತ್ಯಾನಂದ್ ಬಿಲ್ಡಿಂಗ್ ಕಲ್ಪನಾ ರೋಡ್ ನಿಯರ್ ಮಿತ್ರ ಹಾಸ್ಪಿಟಲ್ ಉಡುಪಿ ಗ್ರೌಂಡ್ ಫ್ಲೋರ್ ಸಿಟಿ ಪ್ಲಾಜಾ ನಿಯರ್ PVS ಸರ್ಕಲ್ ಅಂಡ್ ಲಲಿತಾ ಜ್ಯುವೆಲರಿ ನೆಕ್ಸ್ಟ್ ಟು ದುರ್ಗಾಂಬಾ ಟ್ರಾನ್ಸ್ಪೋರ್ಟ್ ಆಫೀಸ್ ಶೇಡಿಗುಡ್ಡೆ ಮಂಗಳೂರು ಗ್ರೌಂಡ್ ಫ್ಲೋರ್ ಅಥರ್ವ ಕಾಂಪ್ಲೆಕ್ಸ್ ಆಪೋಸಿಟ್ ಹೋಟೆಲ್ ಪಾರಿಜಾತ ಮೈನ್ ರೋಡ್ ಕುಂದಾಪುರ್. ಅಮ್ಮ ಹತ್ರ ಇಲ್ದಿರೋ ಫಸ್ಟ್ ದೀಪಾವಳಿ ಆದ್ರೆ ಅಮ್ಮನ್ ಮ್ಯಾಜಿಕ್ ಹತ್ರನೇ ಇದೆ. ಇನ್ನೊಂಚೂರು ಫ್ಲವರ್ಸ್ ಎಲ್ಲಾನು ಅವಳು ಮಾಡೋ ತರಾನೇ ಇರ್ಬೇಕು. ಪಿಕ್ಚರ್ ಪರ್ಫೆಕ್ಟ್. ಕಚಿಕ್ 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 ಚಿನ್ನದಂತ ನೆನಪುಗಳೊಂದಿಗೆ ಈ ದೀಪಾವಳಿ ಭೀಮದ ಜೊತೆಗೆ. Welcome to Lombard Memorial Group of Institutions, Udupi, a trusted name in healthcare education. Our colleges, Lombard Memorial College of Paramedical and Allied Health Sciences, offering BSc Medical Laboratory Technology, Diploma Medical Laboratory Technology, Diploma Operation Theater and Anesthesia Technology, Diploma Medical Imaging Technology. For admission details, contact 8867782987, 99022433642. Your future in healthcare starts here.